ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಕ್ಷೇತ್ರಸ್ವಾಮಿ ಭಗವಂತ ಶ್ರೀಕೃಷ್ಣನನ್ನು ಮುಖ್ಯ ಪ್ರಾಣದೇವರನ್ನು ಶ್ರೀಕೃಷ್ಣನ ಅರ್ಚನೆಯಲ್ಲಿ ನಿರತರಾಗಿ ಶ್ರೀಕೃಷ್ಣ ಪ್ರಸಾದವನ್ನು ಲೋಕಕ್ಕೆ ವಿತರಣೆ ಮಾಡ್ತಾ ಇರತಕ್ಕಂತಹ ಪರ್ಯಾಯ ಪೀಠಾಧೀಶರನ್ನು ಸುಗುಣೇಂದ್ರ ತೀರ್ಥ ಶ್ರೀಪಾದರನ್ನು ಅವರ ಶಿಷ್ಯವರ್ಯರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಪೂಜ್ಯ ಶ್ರೀಪಾದರನ್ನೂ ಕೂಡ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಿಪಾತದ ಮೂಲಕ ಗೌರವಿಸಿ ಅವರ ಅನುಜ್ಞೆಯನ್ನು ಆದೇಶವನ್ನು ಅನುಸರಿಸಿ ಸುಮಾರು 50 ನಿಮಿಷಗಳ ಕಾಲಾವಧಿಯಲ್ಲಿ ಇವತ್ತು ಪ್ರದತ್ತ ವಿಷಯವನ್ನು ಅನುಸರಿಸಿ ಭಗವಚ್ಚಿಂತನೆಯನ್ನು ಗೀತಾನುಸಂಧಾನವನ್ನು ನಾವು ನಡೆಸೋಣ. ನಾವಿವತ್ತು ಆಲೋಚನೆ ಮಾಡುವ ವಿಷಯ ಐತರೇಯೋಪನಿಷತ್ತು ಮತ್ತು ಗೀತೆ ಅನ್ನುವ ವಿಷಯ. ಭಗವದ್ಗೀತೆ ಅನ್ನುವುದು ಭಗವಂತನಿಂದ ಬಂದ ವಾಣಿ. ಐತರೇಯೋಪನಿಷತ್ತು ಅನ್ನುವುದು ಐತರೇಯ ಅನ್ನುವ ಭಗವಂತನ ರೂಪದಿಂದ ಬಂದ ವಾಣಿ. ಆದ್ದರಿಂದ ಇದು ಒಂದು ಭಗವದ್ಗೀತೆಯೇ, ಭಗವಂತನ ಬಾಯಿಯಿಂದ ಬಂದ ಗೀತೆ. ಗೀತೆ ಅನ್ನುವ ಶಬ್ದಕ್ಕೆ ಬದುಕಿನ ದಾರಿ ಅಂತ ಒಂದು ಅರ್ಥ. ಹೀಗೆ ಬದುಕಬೇಕು ಅನ್ನುವ ಆದೇಶವಾಣಿಗೆ ಗೀತೆ ಅಂತ ಹೆಸರು. ನಮ್ಮ ಬದುಕಿಗೊಂದು ಮಾರ್ಗದರ್ಶನವನ್ನು ಮಾಡುವ ಭಗವಂತನ ಮಾತುಗಳು ಗೀತೆ. ಐತರೇಯ ಅನ್ನುವ ಭಗವಂತನ ಮಾತು ಐತರೇಯೋಪನಿಷತ್ತು. ಉಪನಿಷತ್ತುಗಳ ಹಲವು. ಅದರಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟ ಪ್ರಧಾನ ಉಪನಿಷತ್ತು ಅಂತ ಪರಿಗಣಿತವಾದದ್ದು ದಶೋಪನಿಷತ್ತುಗಳಲ್ಲಿ ಒಂದು, ಅದು ಐತರೇಯೋಪನಿಷತ್ತು. ಮಹಿದಾಸ ಐತರೇಯ ಅನ್ನುವ ಭಗವಂತನ ರೂಪದಿಂದ ಹೊರಬಂದದ್ದು. ಚತುರ್ಮುಖ ಬ್ರಹ್ಮನಿಗೆ ಒಬ್ಬ ಮಗ ವಿಶಾಲ ಅಂತ ಅವನ ಹೆಸರು. ಮಹರ್ಷಿ ವಿಶಾಲ. ವಿಶಾಲನೆಂಬ ಮಹರ್ಷಿಯ ಪತ್ನಿ ಇತರ ಅಂತ ಆಕೆಯನ್ನು ಕರೀತಾ ಇದ್ದರು. ಬೇರೆ ಬೇರೆ ಪುರಾಣಗಳಲ್ಲಿ ಬರುವ ಹಾಗೆ ಆ ವಿಶಾಲನಿಗೆ 2 ಪತ್ನಿಯರಿದ್ದರು. ಮೊದಲನೆಯವಳ ಹೆಸರು ಲಕ್ಷ್ಮೀ ಅಂತ, ಎರಡನೆಯವಳ ಹೆಸರು ಎರಡನೆಯವಳು ಅಂತ. ಈ ಎರಡನೇ ಪತ್ನಿ ಆದಾಗ ಅವಳಿಗೆ ಹೆಸರು ಹಾಗಾಗ್ತದೆ. ಇತರೆ ಅಂದರೆ ಮತ್ತೊಬ್ಬಳು ಅಂತ, ಇತರಳು, ಅವಳಿಗೆ ಇತರ ಅಂತ ಕರೀತಾ ಇದ್ದದ್ದು. ಯಾಕಂದರೆ ಮೊದಲನೇ ಪತ್ನಿಯಲ್ಲಿ ಆತನಿಗೆ ಅತಿಶಯಿತವಾದ ಆಸಕ್ತಿ ಇತ್ತು. ಎರಡನೆಯವಳು ಅಂತ ಎರಡನೆಯವಳಿಗೆ ಹೆಸರಾಗಿತ್ತು. ಮೊದಲನೆಯ ಪತ್ನಿಯಲ್ಲಿ 4 ಜನ ಮಕ್ಕಳಿದ್ದರು. ಆ ಮಕ್ಕಳ ಬಗ್ಗೆ ತಂದೆಗೆ ಅತ್ಯಂತ ಆಸಕ್ತಿ. ಎರಡನೆಯ ಇತರೆಯಲ್ಲಿ ಒಬ್ಬ ಮಗ, ಆ ಮಗನ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಅದಕ್ಕೆ ಕಾರಣ 2. ಒಂದು, ಅವಳು ಮತ್ತೊಬ್ಬಳ ಮಗ ಅನ್ನುವುದು ಒಂದು ಕಾರಣ. ಇನ್ನೊಂದು, ಆತ ಮಾತೇ ಆಡ್ತಾ ಇರಲಿಲ್ಲ. ಅವನಿಗೆ ವಯಸ್ಸು 14 ಆದರೂ ಕೂಡ ಆತ ಬಾಯಿ ತೆಗಿತಾನೇ ಇರಲಿಲ್ಲ. ಮಾತಾಡ್ತಾ ಇಲ್ಲ ಅನ್ನುವ ಕಾರಣದಿಂದ ಇವ ಪೆದ್ದು ಅನ್ನುವ ಭಾವದಿಂದ ಅವನ ಬಗ್ಗೆ ಆಸಕ್ತಿ ಇರಲಿಲ್ಲ. ವಿಶಾಲ ದೇವತಾ ಪೌರೋಹಿತ್ಯವನ್ನೆಲ್ಲ ನಡೆಸ್ತಾ ಇದ್ದಂತಹ ಜ್ಞಾನಿ. ಒಂದು ದೊಡ್ಡ ಯಾಗದಲ್ಲಿ ಆತ ತನ್ನ 4 ಮಕ್ಕಳ ಜೊತೆಗೆ ಹೋಗ್ತಾನೆ. ಇಲ್ಲಿ ಮನೆಯಲ್ಲಿ ಇತರೆ ಮಾತ್ರ ಇದ್ದಾಳೆ. ಇತರೆಯ ಮಗನಾದಂತಹ ವ್ಯಕ್ತಿ ಇದ್ದಾನೆ. ಕೊನೆಯ ಒಬ್ಬ ಮಗ ಅವನು ಮನೆಯಲ್ಲಿದ್ದಾನೆ. ಇತರೆಗೆ ತುಂಬ ಬೇಸರ. ತಾನು ತನ್ನ ಪತ್ನಿಯನ್ನು ಕರೆದುಕೊಂಡು ವಿಶಾಲ ಹೋಗಿದ್ದಾನೆ ಯಾಗಕ್ಕೆ. ಮೊದಲನೆಯ ಪತ್ನಿಯಾದ ಲಕ್ಷ್ಮಿಯ ಜೊತೆಗೆ ತಾನು ಹೋಗಿದ್ದಾನೆ. ಆದರೆ ಎರಡನೆಯವಳು ಯಾವುದಕ್ಕೂ ಬೇಡ. ಇವಳು ಆಲೋಚನೆ ಮಾಡ್ತಾಳೆ, ಅಲ್ಲಿ ಯಾಗದಲ್ಲಿ ದಂಪತಿ ಪೂಜೆ ನಡೀತದೆ, ನನ್ನ ಹಿರಿಯಕ್ಕನಿಗೆ ಎಲ್ಲ ಪೂಜೆ ನಡೀತದೆ, ನನ್ನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ, ನನಗೊಂದು ಹೆಸರಿಲ್ಲ, ನನಗೆ ಮನೆಯಲ್ಲಿ ಒಂದು ಸ್ಥಾನಮಾನ ಇಲ್ಲ, ಗಂಡನ ಪ್ರೀತಿ ಸಿಗದೆ ಹೋದರೆ ಇರಲಿ, ಈ ಮಗನಾದರೂ ಓದಿ ದೊಡ್ಡ ವಿದ್ವಾಂಸನಾಗಿದ್ದ ಅಂತ ಆದರೆ ಮಗನ ಹೆಸರಿನಲ್ಲಾದರೂ ನಾನು ಶ್ರೇಯಸ್ಸನ್ನು ಲೋಕದಲ್ಲಿ ಕೀರ್ತಿಯನ್ನು ಪಡೀತಾ ಇದ್ದೆ.
ಅದಕ್ಕೂ ಅವಕಾಶವಿಲ್ಲಲ್ಲ ಅಂತ ಕಣ್ಣಲ್ಲಿ ನೀರು ಹಾಕಿಕೊಂಡು ಅದೇ ಮಗನ ಮುಂದೆ ಅಳ್ತಾಳೆ. ಅತ್ತಾಗ ಈ ಮಗು ಮಾತಾಡ್ತದೆ. ಇದು ಜೀವನದಲ್ಲಿ ಮೊದಲ ಮಾತಾಡಿದ್ದು ಈ ಮಗು. ಅದು ಹೇಳ್ತದೆ, ಅಮ್ಮ ಯಾಕೆ ಅಳ್ತಿ, ನನಗೇನು ಬರುವುದಿಲ್ಲ ಅಂತ ಅಂದ್ಕೊಂಡಿದ್ದೀಯಾ ನೀನು, ನನಗೆ ನಿನ್ನ ಗಂಡನಿಗಿಂತ ಹೆಚ್ಚು ಗೊತ್ತಿದೆ ಅಂತ ಮಗು ಆಡ್ತದೆ. ಈಗ ಮಗು ಮಾತಾಡಿದ್ದು ಕೇಳಿ ಈ ಅಮ್ಮನಿಗೆ ಸಿಕ್ಕಾಪಟ್ಟೆ ಆನಂದ ಆಯಿತು. ಮಗುವಿಗೆ ಮಾತು ಬರ್ತದೆ, ದೊಡ್ಡ ಜ್ಞಾನ ಇದೆ, ಯಾಕೆ ಮಗು ಇಲ್ಲಿಯ ತನಕ ಮಾತಾಡಲಿಲ್ಲ ನೀನು ಅಂತ ಕೇಳ್ತಾಳೆ. ಆಗ ಮಗು ಹೇಳಿತು, ಮಾತಾಡು ಅಂತ ನೀನು ಹೇಳಲಿಲ್ಲ, ಅದಕ್ಕೆ ಮಾತಾಡಲಿಲ್ಲ. ಅಂದರೆ ಒಂದು ಕಾಲದಲ್ಲಿ ಈ ತಾಯಿ ಮಗು ಅಳ್ತಾ ಇದ್ದಾಗ ಜೋರು ಮಾಡಿದ್ಲು, ಬಾಯಿ ಮುಚ್ಚು ಅಂತ ಹೇಳಿದ್ಲು. ಬಾಯಿ ಮುಚ್ಚು ಅಂತ ಹೇಳಿದಾಗ ಅಮ್ಮನ ಮಾತನ್ನು ಶಿರಸಾಪಾಲನೆ ಮಾಡ್ತಕ್ಕಂತಹ ಶುದ್ಧ ಮಾತೃವಾಕ್ಯ ಪರಿಪಾಲಕ ಮಗು ಇದು. ಅದು ಬಾಯಿ ಮುಚ್ಚಿತ್ತು. ಆಮೇಲೆ ಅಮ್ಮ ಒಂದು ಬಾರಿಯೂ ಬಾಯಿ ತೆಗಿ ಅಂತ ಹೇಳಲಿಲ್ಲ, ಅದಕ್ಕೋಸ್ಕರ ಅದು ಬಾಯಿ ತೆಗಿಲಿಲ್ಲ. ಈಗ ಇದಕ್ಕೆ ಮಾತು ಬರುವುದಿಲ್ಲ ಮಗು, ನೀನೊಂದು ಮಾತಾಡಿದರೆ ನಿನ್ನಿಂದಾಗಿದ್ರೂ ನನಗೆ ಶ್ರೇಯಸ್ಸು ಕೀರ್ತಿ ಬರ್ತಿತ್ತಲ್ಲ ಅಂತ ಈ ತಾಯಿ ಒದ್ದಾಡಿದಾಗ ಆ ಮಗು ಮಾತಾಡಿತು. ಅದರಲ್ಲಿ ತುಂಬಿದಂತಹ ಜ್ಞಾನವನ್ನು ನೋಡಿ ಅಮ್ಮನಿಗೆ ಅವಾಕ್ಕಾಗಿ ಹೋಯಿತು. ಆ ಅಮ್ಮ ಹೇಳ್ತಾಳೆ, ಮಗು ನಿನ್ನಿಂದಾಗಿ ನನಗೆ ಕೀರ್ತಿ ಬರಬೇಕು, ಇತರೆಯ ಮಗನಾದ್ರಿಂದ ನೀನು ಐತರೇಯ ಅನಿಸಿಕೊಂಡಂತಹ ನೀನು ಅವರು ಎಲ್ಲಿ ಪೌರೋಹಿತ್ಯಕ್ಕೆ ಹೋಗಿದ್ದಾರೆ ಆ ದೊಡ್ಡ ಸಭೆಗೆ ಹೋಗು, ಆ ಸಭೆಯಲ್ಲಿ ನಿನ್ನ ಜ್ಞಾನವನ್ನು ಪ್ರದರ್ಶನ ಮಾಡು, ಆವಾಗ ಐತರೇಯ ಹೇಳಿದ ಮಾತು ಅಂತ ನನಗೊಂದು ಹೆಸರು ಬರ್ತದೆ ಅಂತ ಆ ಮಗುವಿನ ಹತ್ರ ಕೇಳಿಕೊಳ್ತಾಳೆ. ಆ ಮಗು ಹೋಗ್ತದೆ. ಯಾಗದಲ್ಲಿ ಸಭ್ಯಸ್ಥಾನದಲ್ಲಿ 4 ಜನ ಮಕ್ಕಳಿದ್ದಾರೆ, ಇವನ ಅಣ್ಣಂದಿರು. ಈ ಹುಡುಗ ಬರ್ತಾ ಇರುವುದನ್ನು ನೋಡಿ ಅಪ್ಪನ ಹತ್ರ ಗುಸುಗುಸು ಹೇಳ್ತಾರೆ, ನಿಮ್ಮ ಕೊನೆ ಮಗ ಬರ್ತಾ ಇದ್ದಾನೆ, ನಮ್ಮ ತಮ್ಮ ಬರ್ತಾ ಇದ್ದಾನೆ ಅಂತ ಹೇಳುವುದಿಲ್ಲ, ನಿಮ್ಮ ಕೊನೆ ಮಗ ಬರ್ತಾ ಇದ್ದಾನೆ, ಅವ ಈ ಸಭೆಗೆ ಬಂದ ಅಂತಾದರೆ ನಮ್ಮೆಲ್ಲರ ಮರ್ಯಾದೆ ಹೋಗ್ತದೆ. ಇಂಥ ಮಾತು ಬರದೇ ಇದ್ದ ಹುಡುಗನೂ ಕೂಡ ಈ ಗೋತ್ರದಲ್ಲಿ ಹುಟ್ಟಿದಾನಲ್ಲ ಅಂತ ಒಂದು ಅಡ್ಡ ಹೆಸರು ಬರ್ತದೆ, ಏನು ಮಾಡಬೇಕು ಅಂತ. ಅವನಿಗಿಲ್ಲಿ ಆಸನ ಕೊಡಬೇಡಿ, ಅವ ಎಲ್ಲ ದೂರದಲ್ಲಿ ಕೂತ್ಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಿ. ಅವನು ಬಂದಾಗ ಸಭ್ಯಸ್ಥಾನದಲ್ಲಿ ಒಂದು ಆಸನವನ್ನು ಆತನಿಗೆ ಕೊಡಲಿಲ್ಲ. ಮಹಿದಾಸ ಆ ಐತರೇಯ ಅವನು ಸೀದಾ ಸಭ್ಯಸ್ಥಾನಕ್ಕೆ ಪ್ರವೇಶಿಸಿದ. ನೆಲದಲ್ಲಿ ಕೂತುಕೊಳ್ಳಬೇಕು. ಅಷ್ಟಕ್ಕೆ ಆ ಭೂಮಾತೆಗೆ ಆತನನ್ನು ತಾನು ನೆಲದಲ್ಲಿ ಕೂಡಿಸಿಕೊಳ್ಳುವುದು, ತನ್ನಲ್ಲಿ ಕೂಡಿಸಿಕೊಳ್ಳುವುದು ಇಷ್ಟವಾಗಲಿಲ್ಲ. ಭೂಮಿ ಒಡೆಯಿತು. ಒಡೆದ ಭಾಗದಿಂದ ಒಂದು ವಿಶಿಷ್ಟವಾದ ಸಿಂಹಾಸನ ಹೊರಗೆ ಬಂತು. ಆ ಸಿಂಹಾಸನದಲ್ಲಿ ಆತ ಕೂತ. ಹೀಗೆ ಮಹಿದತ್ತವಾದ ಆಸನದಲ್ಲಿ ಆಸೀನನಾದ್ದರಿಂದ ಆತನಿಗೆ ಮಹಿದಾಸ ಅಂತ ಹೆಸರಾಯಿತು. ಇದನ್ನು ಷಡ್ಗುರು ಶಿಷ್ಯ ಅಂತ ಹೇಳುವ ವೇದವ್ಯಾಖ್ಯಾತೃಗಳು ಬಹಳ ಸುಂದರವಾಗಿ ಪುರಾಣಗತವಾದ ಈ ಕಥೆಯನ್ನು ಸಂಗ್ರಹ ಮಾಡಿಕೊಡ್ತಾರೆ. ಮಹಿದತ್ತ ಆಸನದಲ್ಲಿ ಆಸೀನನಾದ್ದರಿಂದ ಅವನಿಗೆ ಮಹಿದಾಸ ಅಂತ ಹೆಸರಾಯಿತು. ಇನ್ನೊಂದು ಕಾರಣ ಇದೆ ಅವನಿಗೆ ಮಹಿದಾಸ ಅಂತ ಹೆಸರಾಗುವುದಕ್ಕೆ. ಶ್ರೀಮನ್ ಮಧ್ವಾಚಾರ್ಯರು ಐತರೇಯೋಪನಿಷತ್ ಭಾಷ್ಯದ ಆರಂಭದಲ್ಲಿ ಹೇಳ್ತಾರೆ, ವಿಶಾಲ ಮತ್ತು ಇತರಾ ದೇವಿ ಇಬ್ಬರ ಮಹಾತಪಸ್ಸಿನಿಂದ ಸಾಕ್ಷಾತ್ ಭಗವಂತನೇ ಇತರಾದೇವಿಯ ಗರ್ಭಸಂಜಾತನಾಗಿ ಆವಿರ್ಭವಿಸಿದ್ದಾನೆ. ಐತರೇಯ ಆತ ಮಹಿದಾಸ ಅಂತ ಕರೆಸಿಕೊಂಡದ್ದಕ್ಕೊಂದು ಕಾರಣ ಇದೆ. ಚತುರ್ಮುಖ ಬ್ರಹ್ಮನೇ ಮೊದಲಾದ ದೇವತೆಗಳು ಆಸೀನರಾಗಿದ್ದಂತಹ ಮಹಾಯಾಗಕ್ಕೆ ಈ ಐತರೇಯ ಪ್ರವೇಶಿಸಿದ. ಯಾವಾಗ ಐತರೇಯನ ಪ್ರವೇಶವಾಯಿತು ಆವಾಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಮೌನಿಗಳಾದರಂತೆ. ನೋಡಿ, ಆಗಿನ ಕಥೆಯಲ್ಲಿ ಈ ಮಹಿದಾಸ ಐತರೇಯ ಅವನು ಮೌನಿಯಾಗಿದ್ದ, ಮಾತೇ ಆಡ್ತಾ ಇರಲಿಲ್ಲ. ಯಾವಾಗ ಈ ದೇವರು ಅಲ್ಲಿ ಪ್ರವೇಶಿಸಿದರು, ಆ ದೇವರ ತೇಜಸ್ಸು ವರ್ಚಸ್ಸು ಓಜಸ್ಸುಗಳಿಂದ ದಿಗುಮೂಢರಾದಂತಹ ಸಮಸ್ತ ಸಭಾಸದ ದೇವತಾ ಶಿಖಾಮಣಿಗಳು ತಾವು ದಿಗುಮೂಢರಾಗಿ ಮಾತು ಬರದೇ ಇದ್ದ ಹಾಗೆ ನಿಶ್ಚೇತನರಾಗಿ ಬಿಟ್ಟರು. ಆವಾಗ ಈ ಭಗವಂತ ಅವರಿಗೊಂದು ಓಂಕಾರ ನಾದವನ್ನು ಹೊರಹೊಮ್ಮಿಸುವುದರ ಮೂಲಕ ಅವರಿಗೆ ಚೈತನ್ಯ ಬರುವ ಹಾಗೆ ಮಾಡಿದ. ಮಹೀಯಾಂಸರಾದಂತಹ ಆ ದೇವತೆಗಳೆಲ್ಲ ತಮ್ಮ ಜಾಡ್ಯವನ್ನು ಕಳೆದುಕೊಂಡು ತಮಗೆ ಚೈತನ್ಯವನ್ನು ಕೊಟ್ಟಂತಹ ಈ ದೇವತಾ ಶಿಖಾಮಣಿಯ ಮುಂದೆ ಮಂಡಿಯೂರಿ ಕೂತರಂತೆ. ನಾವೆಲ್ಲ ನಿನ್ನ ದಾಸರಿದ್ದೇವೆ ಅಂತ ಹೇಳಿದರು. ಸಾಕ್ಷಾತ್ ಪರಮಾತ್ಮನೇ ಮಹಿದಾಸನಾಗಿ ಆವಿರ್ಭವಿಸಿದವ. ಅವನ ಮುಂದೆ ತಾವು ಚೈತನ್ಯವನ್ನು ಪಡೆದವರಾಗಿ ತಾವು ಮಹೀಯಾಂಸರಾದ ತಾವೆಲ್ಲ ಅವನ ದಾಸ ಅಂತ ಹೇಳಿಕೊಂಡದ್ದರಿಂದ ಇವನಿಗೆ ಮಹಿದಾಸ ಅಂತ ಹೆಸರಾಯಿತಂತೆ. ಮಹೀಯಾಂಸರೂ ಕೂಡ ಯಾರಿಗೆ ದಾಸನೋ ಅಂತಹ ಭಗವಂತನಿಗೆ ಮಹಿದಾಸ ಅಂತ ಹೆಸರು. ಅಂತಹ ಮಹಿದಾಸ ಐತರೇಯ ಅಲ್ಲಿ ಕುಳಿತು ಆ ಬ್ರಹ್ಮಾದಿ ದೇವತೆಗಳಿಗೆ ತನ್ನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಮುಂದಿಟ್ಟುಕೊಂಡು ಒಂದು ತತ್ವದ ಉಪದೇಶವನ್ನು ಮಾಡಿದ. ಆತ ಅವತ್ತು ಕೊಟ್ಟ ತತ್ವೋಪದೇಶಕ್ಕೆ
ಐತರೇಯೋಪನಿಷತ್ತು ಅಂತ ಹೆಸರು. ಈ ಐತರೇಯ ಶಾಖೆ ಅಂತ ಪ್ರಸಿದ್ಧವಾದಂತಹ ಋಗ್ವೇದದ 64 ಅಧ್ಯಾಯಗಳು, ಆ 64 ಅಧ್ಯಾಯಗಳ ನಂತರ ಬರತಕ್ಕಂತಹ ಒಂದು ಆರಣ್ಯಕ ಭಾಗದಲ್ಲಿ, ಬ್ರಾಹ್ಮಣ ಭಾಗದಲ್ಲಿ ಈ ಐತರೇಯ ಉಪನಿಷತ್ತು ಅನ್ನೋದು ಬರ್ತದೆ. ಆ ಐತರೇಯೋಪನಿಷತ್ತು ಇವತ್ತು ನಮಗೆ ಉಪಲಭ್ಯವಿರುವ ಉಪನಿಷತ್ತುಗಳಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟ ಏಕೈಕ ಉಪನಿಷತ್ತು. ಆದ್ದರಿಂದ ಅದನ್ನು ಬಹ್ರುಚೋಪನಿಷತ್ತು ಅಂತ ಕರೀತಾರೆ. ಬಹ್ರುಚರು ಅಂತೇಳಿದರೆ ಋಗ್ವೇದವನ್ನು ಅಧ್ಯಯನ ಮಾಡತಕ್ಕಂಥವರು. ಆ ಬಹ್ರುಚರಿಗೆ ಸಂಬಂಧಪಟ್ಟ ಉಪನಿಷತ್ತು ಆದ್ದರಿಂದ ಅದನ್ನು ಬಹ್ರುಚೋಪನಿಷತ್ತು ಅಂತ ವ್ಯವಹಾರ ಮಾಡ್ತಾರೆ. ಇದಕ್ಕೂ ಗೀತೆಗೂ ನಿಕಟತೆ ಏನು ಅನ್ನುವುದನ್ನು ಗಮನಿಸ್ತಾ ಸಾಗೋಣ. ಈ ಉಪನಿಷತ್ತು ಪ್ರಾರಂಭ ಆಗುವುದೇನು ಗೊತ್ತೋ? ಏಷ ಪಂಥಾಹ ಅಂತ ಶುರುವಾಗ್ತದೆ. ಏಷ ಪಂಥಾಹ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ತನ್ನಾತೀಯಾತ್. ಈ ಭಗವಂತನನ್ನು ಯಾರೂ ಕೂಡ ಮೀರಬಾರದು, ಭಗವಂತನನ್ನು ಉಲ್ಲಂಘಿಸಬಾರದು ಅನ್ನುವ ಉಪದೇಶದ ಜೊತೆಗೆ ಐತರೇಯೋಪನಿಷತ್ತು ಪ್ರಾರಂಭ ಆಗ್ತದೆ. ಎಂತಹ ಭಗವಂತ? ಭಗವಂತನ ಕಡೆಗೆ ದಾರಿಯನ್ನು ತೋರತಕ್ಕಂತಹ ಭಗವಂತ. ಭಗವಂತನಿಗೆ ಪಂಥ ಅಂತ ಹೆಸರು. ಕನ್ನಡದಲ್ಲಿ ಪಂಥ ಅನ್ನುವ ಶಬ್ದ ಸ್ವಲ್ಪ ಭಿನ್ನವಾಗಿದೆ. ಅವರ ಪಂಥ ಬೇರೆ, ಇವರ ಪಂಥ ಬೇರೆ, ಮುರಾರೇಸ್ ತೃತೀಯ ಪಂಥ ಅಂತ ಹೀಗೆಲ್ಲ ಗಾದೆಗಳುಂಟು. ಅವನದ್ದು ಬೆಕ್ಕಿನ ಬಿಡಾರ ಬೇರೆ ಅನ್ನುವ ಅರ್ಥದಲ್ಲಿ ಪಂಥ ಶಬ್ದದ ಬಳಕೆ ಇದೆ. ಆದರೆ ಸಂಸ್ಕೃತದಲ್ಲಿ ಪಂಥಾಹ ಅಂದರೆ ದಾರಿ, ಮಾರ್ಗ. ಏಷ ಪಂಥಾಹ ದೇವರೇ ದಾರಿ. ಏಷಃ ಅಂದರೆ ಇವನು ಅಂತ ಅರ್ಥ. ಇಲ್ಲಿಯ ತನಕ ಋಗ್ವೇದದ 64 ಅಧ್ಯಾಯಗಳಲ್ಲಿ ಪ್ರತಿಪಾದ್ಯನಾದಂತಹ ಭಗವಂತನನ್ನು ಉಲ್ಲೇಖ ಮಾಡಿ ಈ ಬ್ರಾಹ್ಮಣದ ಭಾಗ ಹೇಳ್ತದೆ. ಬ್ರಾಹ್ಮಣ ಅಂದರೆ ವೇದದ ಅರ್ಥವನ್ನು ತಿಳಿಸುವಂಥದ್ದು ಅಂತ ಅರ್ಥ. ಬ್ರಹ್ಮ ಅಂದರೆ ವೇದ, ಅದರ ಅರ್ಥವನ್ನು ತಿಳಿಸುವಂಥದ್ದಕ್ಕೆ ಬ್ರಾಹ್ಮಣ ಭಾಗ ಅಂತ ವೇದದಲ್ಲಿ ಕರೀತಾರೆ. ಈ ಐತರೇಯ ಬ್ರಾಹ್ಮಣ ಭಾಗ ಹೇಳ್ತದೆ ಏಷ ಪಂಥಾಃ. ಇಲ್ಲಿಯ ತನಕ ನಿರೂಪಿಸಲ್ಪಟ್ಟ ಈ ಭಗವಂತನೇ ಭಗವಂತನ ಕಡೆಗೆ ಸಾಗುವುದಕ್ಕೆ ದಾರಿ. ಇದು ಬಹಳ ಮುಖ್ಯವಾದ ವಿಷಯ. ದೇವರನ್ನು ತಾಗುವುದಕ್ಕೆ ದಾರಿ ಯಾವುದು? ದೇವರನ್ನು ತಿಳಿಸುವಂತಹ ಮಾರ್ಗ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ದೇವರೇ ದೇವರ ಕಡೆಗೆ ದಾರಿ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಈ ಮಾತು ಬಂದಿದೆ. ತತಃ ಪರಂ ತತ್ಪರಿಮಾರ್ಗಿತವ್ಯಂ ಅಥವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾಃ ನ ನಿವರ್ತಂತಿ ಭೂಯಃ. ಯಾವ ಪರತತ್ವವನ್ನು ಕುರಿತು ಸಾಗಿದರೆ ಮತ್ತೆ ಮನುಷ್ಯ ಹಿಂದಕ್ಕೆ ಬರುವುದಿಲ್ಲವೋ, ನಚ ಪುನರಾವರ್ತತೆ ಅಂತ ಹೇಳ್ತಕ್ಕಂತಹ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಯಾವ ಒಂದು ಧಾಮವನ್ನು ಭಗವಂತ ಇಲ್ಲಿಗೆ ಬಂದವ ಹಿಂದಕ್ಕೆ ಸಾಗುವುದಿಲ್ಲ, ಅದು ಅಪುನರಾವೃತ್ತಿ ದೇಶ, ಅದಕ್ಕೆ ಮೋಕ್ಷ ಅಂತ ಹೆಸರು ಅಂತ ಯಾವುದನ್ನು ಹೇಳಿದ್ದಾನೋ ಅಂತಹ ತತ್ ಪದಂ ಪರಿಮಾರ್ಗಿತವ್ಯಂ. ನಿರ್ಮಾಣಮೋಹರಾದಂತಹ ವ್ಯಕ್ತಿಗಳು, ಮನಸ್ಸನ್ನು ಶುದ್ಧೀಕರಿಸಿಕೊಂಡಂತಹ ವ್ಯಕ್ತಿಗಳು ಆ ಭಗವಂತನನ್ನು ಅನ್ವೇಷಣೆ ಮಾಡಬೇಕು. ಅನ್ವೇಷಣೆ ಮಾಡಬೇಕು ಅಂತಾದರೆ ಸಾಗುವುದಕ್ಕೆ ದಾರಿ ಬೇಕಲ್ವಾ? ಯಾವ ಯಾವ ಗಲ್ಲಿಗಳಲ್ಲಿ ತಿರುಗಿ ದೇವರನ್ನು ಹುಡುಕಬೇಕು ಅಂತ ಹೇಳಿದರೆ, ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ. ತಮೇವ ಚ ಆದ್ಯಂ ಪುರುಷಂ ಪ್ರಪದ್ಯೆ. ಆ ಪುರಾಣ ಪುರುಷನಾದಂತಹ ಭಗವಂತನನ್ನೇ ನಾನು ಶರಣು ಹೊಂತೇನೆ, ನೀನೇ ನಿನ್ನನ್ನು ತೋರಿಸಪ್ಪ. ನಿನ್ನನ್ನು ತೋರಿಸುವುದಕ್ಕೆ ನೀನೇ ದಾರಿ, ಬೇರೆಯವರು ನಿನ್ನನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ತೋರುವುದಕ್ಕೆ ಬೆಳಕು ಬೇಕಲ್ವಾ? ಯಾವ ಬೆಳಕನ್ನು ದೇವರ ಮುಂದೆ ಹಿಡಿದರೂ ಕೂಡ ಆ ಬೆಳಕು ಅದು ಒಂದು ಸಾಮಾನ್ಯ ಬೆಳಕಾಗಿ ಹೋಗ್ತದೆ, ಅದು ಒಂದು ರೀತಿಯಲ್ಲಿ ಮಿಂಚಿನ ಹುಳವಾಗಿ ಹೋಗ್ತದೆ. ನತದ್ ಭಾಸಯತೆ ಸೂರ್ಯ. ಬೆಳಕಿನಲ್ಲಿ ದೊಡ್ಡದಾದ ಬೆಳಕು ಅಂದರೆ ಸೂರ್ಯ. ಸೂರ್ಯನೆಂಬ ಬೆಳಕನ್ನು ಭಗವಂತನಿಗೆ ಹಿಡಿದು ಸೂರ್ಯನನ್ನು ಕುರಿತು ನಾವು ಕೇಳಿಕೊಂಡ್ರೆ, ಸೂರ್ಯ ನಿನ್ನ ಬೆಳಕಿನಿಂದ ದೇವರನ್ನು ಬೆಳಗಪ್ಪ ಅಂತ ಹೇಳಿದರೆ ನತದ್ಭಾಸಯತೆ ಸೂರ್ಯ. ದೇವರ ಮುಂದೆ ಸೂರ್ಯ ನಿಂತರೆ ಆ ಸೂರ್ಯಕೋಟಿ ಸಮಪ್ರಭನ ಬೆಳಕಿನ ಮುಂದೆ ಈ ಬೆಳಕು ಏನೂ ಇಲ್ಲ. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೈತಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಚಂದ್ರನೂ ದೇವರ ಮುಂದೆ ಬೆಳಗಲಾರ. ನ ಶಶಾಂಕ ನ ಪಾವಕ. ಇಲ್ಲಿ ಸೂರ್ಯ ಅಂದರೆ ಕಣ್ಣು ಅಂತ ಅರ್ಥ, ಚಂದ್ರ ಅಂದರೆ ಮನಸ್ಸು ಅಂತ ಅರ್ಥ, ಪಾವಕ ಅಂತ ಹೇಳಿದರೆ ಮಾತು ಅಂತ ಅರ್ಥ. ದೇವರನ್ನು ಕಣ್ಣು ತಿಳಿಸಿಕೊಡಲಾರದು, ಮನಸ್ಸು ತಿಳಿಸಿಕೊಡುವುದಕ್ಕೆ ಸಾಧ್ಯ ಇಲ್ಲ, ಮಾತು ದೇವರನ್ನು ಮುಟ್ಟುವುದಕ್ಕೆ ಸಮರ್ಥವಾದದ್ದಲ್ಲ. ಮಾತಿಗೆ ನಿಲುಕದೇ ಇರುವ ವಾಂಗ್ಮನಸ ಅಗೋಚರವಾದಂತಹ ಶಕ್ತಿ ಭಗವಂತ.
ಆ ಭಗವಂತನನ್ನು ತಿಳಿಸಿಕೊಡುವ ಯಾರು? ದೇವರನ್ನೇ ಶರಣು ಹೊಂದಬೇಕು. ದೇವರೇ, ನಿನ್ನನ್ನು ನಾನು ಕಾಣಬೇಕು, ನೀನು ತೋರಿಸಯ್ಯ ಅಂತ ಹೇಳಬೇಕು. ಆ ಮಾತಿಗೆ ದೇವರು ಓ ಅಂತ ಓಗೊಟ್ರೆ ತನ್ನನ್ನು ತಾನು ತೋರಿಸ್ತಾನೆ. ಅಚಿಂತ್ಯದ್ಭುತ ಶಕ್ತಿಯುಳ್ಳ ಭಗವಂತ ಈ ಕಣ್ಣಿಗೆ ದೇವರು ಕಾಣುವ ಹಾಗೆ ತನ್ನನ್ನು ಕಾಣಿಸಿಕೊಳ್ತಾನೆ. ಅಥವಾ ಈ ಕಣ್ಣು ಕಾಣೋಲ್ಲ ಅಂದರೆ ಇದಕ್ಕೊಂದು ದಿವ್ಯ ಚಕ್ಷುಸ್ಸಿನ ಶಕ್ತಿಯನ್ನಾದರೂ ಕೊಡ್ತಾನೆ. ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಹೇಳಿ ಆದರೂ ಆತ ನಮಗೆ ತನ್ನ ರೂಪವನ್ನು ತಾನು ತೋರಿಸ್ತಾನೆ. ದೇವರು ನಮಗೆ ಕಾಣಬೇಕಾದರೆ ದೇವರೇ ಮನಸ್ಸು ಮಾಡಬೇಕು, ಬೇರೆ ಮಾರ್ಗವೇ ಇಲ್ಲ. ಇದು ಹೇಗೆ ಅಂದರೆ, ಒಂದು ಕೋಟೆ ಇದೆ, ಆ ಕೋಟೆಗೆ ಒಬ್ಬ ಪಾಲಕ ಇದ್ದಾನೆ. ಅವ ಕೋಟೆ ಪಾಲಕ, ದುರ್ಗ ಪಾಲಕ ಅಂತ ಅವನಿಗೆ ಹೆಸರು. ಆ ಪಾಲಕನನ್ನು ನಾವು ನೋಡಬೇಕು, ತುಂಬ ಸುಂದರ ಅಂತೆ ಅವನನ್ನು ಒಂದು ಬಾರಿ ನೋಡಬೇಕು ಅಂತ ನಮ್ಮ ಆಸೆ. ನಾವು ಕೋಟೆಯ ಕಡೆಗೆ ಹೋಗುವುದು ಅಮಾವಾಸ್ಯೆಯ ಮಧ್ಯರಾತ್ರಿಯಲ್ಲಿ. ಆಕಾಶದಲ್ಲಿ ಚಂದ್ರ ಇಲ್ಲ, ನಕ್ಷತ್ರಗಳನ್ನೆಲ್ಲ ಮೋಡ ಮುಸುಕಿದೆ, ಕಗ್ಗತ್ತಲೆ, ನಮ್ಮ ಕೈಯಲ್ಲಿ ಒಂದು ಬೆಳಕು ಇಲ್ಲ. ಆದರೆ ಆ ಕೋಟೆಯ ಪಾಲಕನನ್ನು ನೋಡಬೇಕು ಅಂತ ಆಸೆ ನಮಗೆ. ಅದೃಷ್ಟವಶಾತ್ ಆ ಕೋಟೆಯ ಪಾಲಕನ ಕೈಯಲ್ಲಿ ಬೆಳಕಿದೆ. ಅವ ಆ ಬೆಳಕಿನ ಮೂಲಕ ಬಂದವರನ್ನೆಲ್ಲ ನೋಡ್ತಾನೆ. ಯಾರು ಬಂದದ್ದು, ಇವನ ಕಣ್ಣು ಹೇಗಿದೆ, ಕಣ್ಣಿನ ಕೆಳಗೆ ಮೂಗಿದೆಯೋ ಕಣ್ಣಿನ ಮೇಲೆ ಮೂಗಿದೆಯೋ, ಇವನು ಕುಬೇರನೋ ಮನುಷ್ಯನೋ ಅಂತ ನೋಡುವುದಕ್ಕೆ ಅವನಲ್ಲಿ ಶಕ್ತಿ ಇದೆ. ಆತನ ಬೆಳಕಿನಿಂದ ಅವ ಎಲ್ಲವನ್ನೂ ಕಾಣಬಲ್ಲ. ಆದರೆ ಅವನನ್ನು ಕಾಣುವುದಕ್ಕೆ ನಮ್ಮಲ್ಲಿ ಬೆಳಕಿಲ್ಲ. ಈಗ ನಾವೇನು ಮಾಡಬೇಕು? ಅವನನ್ನು ಕಾಣಬೇಕು ಅಂತ ಆಸೆ ಹೊತ್ತು ಹೋಗಿದ್ದೇವೆ. ನಮ್ಮಲ್ಲಿರುವುದು ಒಂದೇ ಮಾರ್ಗ, ಅವನ ಪಾದಕ್ಕೆ ಬಿದ್ದು, ನೋಡಪ್ಪ, ನಿನ್ನನ್ನು ಒಂದು ಬಾರಿ ನಾನು ನೋಡಬೇಕು. ನಮ್ಮ ಮೇಲೆ ಬೆಳಕು ಹಾಕಿ ನಮ್ಮನ್ನೆಲ್ಲ ನೋಡ್ತೀಯಲ್ಲ ನೀನು, ನಿನ್ನನ್ನು ನೋಡಬೇಕು ಅಂತ ನಮ್ಮ ಮನಸ್ಸಿನ ತುಡಿತ ಇದೆ. ಆದ್ದರಿಂದ ದಯವಿಟ್ಟು ನೀನು ನಿನ್ನ ಮುಖಕ್ಕೆ ಬೆಳಕು ಹಾಕಿಕೊಂಡು ನಿನ್ನನ್ನು ತೋರಿಸಯ್ಯ ಅಂತ ಅವನ ಹತ್ರ ಕೇಳಬೇಕು. ಅವನು ಅಧಿಕ ಪ್ರಸಂಗಿ ಅಂತ ಹೇಳಿ ಕಪಾಳಕ್ಕೆ ಹೊಡೆದ್ರೆ ತಿಂದುಕೊಂಡು ಹಿಂದಕ್ಕೆ ಬರಬೇಕು. ಇಲ್ಲ ಸರಿ ಅಂತ ಹೇಳಿ ತನ್ನ ಮುಖಕ್ಕೆ ತಾನು ಬೆಳಕು ಹಾಕಿಕೊಂಡ್ರೆ ಅವನನ್ನು ಕಾಣಬೇಕು. ಇಷ್ಟೇ ಇರುವುದು. ಆ ದುರ್ಗಪಾಲಕ ಹೇಗೋ ಹಾಗೆ ಲೋಕಪಾಲಕನಾದಂತಹ ಭಗವಂತ, ಆ ಭಗವಂತನ ಬೆಳಕು ಎಲ್ಲವನ್ನೂ ಕಾಣಬಲ್ಲದು. ಅದರ ಭಾಸಾ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅದರ ಬೆಳಕು ಎಲ್ಲವನ್ನೂ ಬೆಳಗುತ್ತೆ, ಅದು ಎಲ್ಲವನ್ನೂ ಕಾಣಬಲ್ಲ ಸರ್ವಜ್ಞ ಶಕ್ತಿ ಇದೆ. ಆದರೆ ಅದನ್ನು ಕಾಣಬೇಕಾದರೆ ಅದನ್ನು ಬೆಳಗಿಸಿಕೊಳ್ಳಬೇಕು. ಅದಕ್ಕೆ ಸ್ವಯಂ ಪ್ರಕಾಶ, ಪರಂಜ್ಯೋತಿ, ಸ್ವಪ್ರಕಾಶ ಅಂತ ದೇವರಿಗೆ ಹೆಸರು. ಅವನನ್ನು ಬೆಳಗಿಸಿಕೊಂಡಾಗ ಮಾತ್ರ ನಾವು ಅವನನ್ನು ಕಾಣುವುದಕ್ಕೆ ಸಾಧ್ಯ. ಅದನ್ನು ಇದು ಹೇಳುವುದು ಏಷ ಪಂಥಾಹ. ಆ ಭಗವಂತನೇ ಭಗವಂತನನ್ನು ಕಾಣುವುದಕ್ಕೆ ದಾರಿ. ಏತತ್ ಕರ್ಮ, ಇದೇ ಕರ್ಮ. ನಾವು ಕರ್ಮ ಅಂತ ಹೇಳಿದಾಗ ಹಣೆ ಚಚ್ಚಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ನಮ್ಮಲ್ಲಿ ಕರ್ಮ ಅಂದರೆ ಏನು? ಜನ್ಮಾಂತರದಲ್ಲಿ ಸಂಪಾದಿತವಾದಂತಹ ಕರ್ಮಗಳನ್ನು, ಪಾಪಗಳನ್ನು ನಾವು ಕರ್ಮ ಅಂತ ಹೇಳಿದ್ದು. ನನ್ನ ಕರ್ಮ ಏನು ಮಾಡುವುದು? ಇವರು 7 ಕಾಲರ ತನಕ ನಿಲ್ಲಿಸುವುದಿಲ್ಲ ಅಂತ ಸ್ವಾಮಿಗಳ ಹತ್ರ ಹೇಳಿದ್ದಾರೆ. ಏನು ಮಾಡುವುದು? ನಾವು ತಲೆ ಚಚ್ಚಿಕೊಳ್ಳೋದು, ನಮ್ಮ ಕರ್ಮ ಅಂತ ಹೇಳ್ತೇವೆ. ಕರ್ಮ ಅಂದರೆ ಜನ್ಮಾಂತರದಲ್ಲಿ ಮಾಡಿದ ನಮ್ಮ ಪಾಪಗಳು ಅಂತ ಹೀಗೆ ಭಾವನೆ ನಮ್ಮಲ್ಲಿದೆ. ವಸ್ತುತಃ ಕರ್ಮ ಅನ್ನೋದು ಅನೇಕ ವಿಶಾಲವಾದ ಅರ್ಥವನ್ನು ಕೊಡತಕ್ಕಂಥ ಶಬ್ದ. ಬರಿಯ ಪಾಪಗಳು ಕರ್ಮ ಅಲ್ಲ, ಪುಣ್ಯವೂ ಕೂಡ ಕರ್ಮ. ನಮ್ಮ ಜನ್ಮಾಂತರದ ಕರ್ಮ ಇವತ್ತು ನಮ್ಮನ್ನು ನೋಡುವಲ್ವಾ? ಯಾರೇನ ಮಾಡುವರು? ದಾಸರು ಹೇಳ್ತಾರೆ, ಪೂರ್ವಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಅಂತ. ಹಾಗಾದರೆ ಪೂರ್ವಜನ್ಮದ ಕರ್ಮ ಅಂದ್ರೇನು? ಒಳ್ಳೆಯದೂ ಕರ್ಮವೇ, ಕೆಟ್ಟದೂ ಕರ್ಮವೇ. ಅಂದರೆ ನಾವು ಮಾಡಿದ ಸಾಧು ಕೆಲಸ ಅಥವಾ ಅಸಾಧು ಕೆಲಸಗಳಿಂದ ಏನು ಪುಣ್ಯವೋ ಪಾಪವೋ ನಿರ್ಮಿತವಾಗಿದೆ ಅದನ್ನು ನಾವು ಕರ್ಮ ಅಂತ ಕರೆಯೋದು. ಅಷ್ಟೇ ಅಲ್ಲ, ಆ ರೀತಿಯ ಪುಣ್ಯ ಪಾಪಗಳಿಗೆ ಜನಕವಾದ ನಾವು ಮಾಡುವ ಕೆಲಸ ಕಾರ್ಯಗಳು ಕೂಡ ಕರ್ಮ ಅಂತಲೇ ಕರೆಸಿಕೊಳ್ಳುವುದು. ನಾವು ಸಂಕಲ್ಪ ಮಾಡುವಾಗ ಭಗವತಃ ಶ್ರೀಕೃಷ್ಣಸ್ಯ ಪೂಜಾಖ್ಯಂ ಕರ್ಮ ಕರಿಷ್ಯೇ, ಕರ್ಮ ಅಂತಲೇ ಅದನ್ನು ಕರೆಯೋದು. ಕರ್ಮ ಅಂದರೆ ಅದೊಂದು ಯಜ್ಞಯಾಗಾದಿಗಳನ್ನು ಮಾಡುವಾಗ ಸಂಕಲ್ಪ ಮಾಡುವಾಗಲೂ ಕರ್ಮ ಕರಿಷ್ಯೆ ಅಂತಲೇ ಸಂಕಲ್ಪ ಮಾಡುವುದು. ಅಂದರೆ ಮಾಡುವ ಕೆಲಸಕ್ಕೂ ಕರ್ಮ ಅಂತ ಹೆಸರು. ಆದರೆ ಈ ಉಪನಿಷತ್ತು ಒಂದು ವಿಶಿಷ್ಟ ಸಂದೇಶವನ್ನು ಕೊಡ್ತದೆ. ಯಾವುದೇ ಕರ್ಮ ಮಾಡು, ಆ ಕರ್ಮ ನಿನಗೆ ಉತ್ಕರ್ಷದಾಯಕವಾಗಿ ಮೇಲಕ್ಕೇರುವ ಮೆಟ್ಟಿಲಾಗಿ ನಿಲ್ಲಬೇಕಾದರೆ, ಉತ್ಕರ್ಷದಾಯಕ ಸೋಪಾನವಾಗಿ ನಿಲ್ಲಬೇಕಾದರೆ ಕರ್ಮ ಅಂತ ಕರೆಸಿಕೊಳ್ಳುವ ದೇವರನ್ನು ಕರ್ಮದ ಒಳಗೆ ಜೋಡಿಸಿಕೊಳ್ಳಬೇಕು. ಹಾಗಾದರೆ ಕರ್ಮ ಅಂದರೆ ನಾವು ಮಾಡುವ ಕೆಲಸ, ಆ ಕೆಲಸದಿಂದ ಉಂಟಾಗುವ ಪುಣ್ಯಪಾಪ, ಆ ಪುಣ್ಯಪಾಪಗಳನ್ನು ಕೊಡುವ ದೇವರು. ಹೀಗೆ ಕರ್ಮ ಅಂದರೆ ಇಲ್ಲಿ 3 ಅರ್ಥದಲ್ಲಿ ಕರ್ಮ ಶಬ್ದದ ಬಳಕೆ ಇದೆ. ಏಷ ಪಂಥಾಹ, ಇವನು ದೇವರನ್ನು ತೋರಿಸುವುದಕ್ಕೆ ದಾರಿ, ಅವನೇ ಕರ್ಮ. ಅವನೇ ಕರ್ಮ ಅಂದರೆ ನಾವು ಮಾಡುವ ಕರ್ಮ ಏನಿದೆ,
ಅದರ ಹಿನ್ನೆಲೆಯಲ್ಲಿ ಶಕ್ತಿಯಾಗಿ ನಿಂತು ಕರ್ಮ ಮಾಡಿಸುವವ, ಮಾಡಿದಂತಹ ಕರ್ಮದಿಂದ ಪುಣ್ಯವೋ ಪಾಪವೋ ನಮಗೆ ದಕ್ಕುವ ಹಾಗೆ ನೋಡಿಕೊಳ್ಳತಕ್ಕಂಥವ. ನಾವು ಕರ್ಮ ಮಾಡ್ತೇವೆ, ಹೌದು, ಕರ್ಮಣ್ಯೇವಾಧಿಕಾರ ತೇ ಮಾ ಫಲೇಶು ಕದಾಚನ, ಕೃಷ್ಣನ ಮಾತು ಇದು, ಕರ್ಮಯೋಗದಲ್ಲಿ ಹೇಳಿದ ಮಾತು. ನಾವು ಕರ್ಮ ಮಾಡುವುದಕ್ಕೆ ನಮಗೆ ದೇವರು ಸ್ವಾತಂತ್ರ್ಯ ಕೊಟ್ಟ, ಮಾಡಪ್ಪ ನೀನು ಕರ್ಮ ಅಂತ. ನಾವು ಕರ್ಮ ಮಾಡ್ತೇವೆ, ಅದರಲ್ಲಿ ಅಧಿಕಾರ ನಮ್ಮದು. ಆದರೆ ಆ ಕರ್ಮದ ಫಲ ಸಿಗಬೇಕು ಅಂತ ಹಠ ಹಿಡಿಯುವ ಅಧಿಕಾರ ನಮ್ಮಲ್ಲಿಲ್ಲ. ಭೂಮಿಯನ್ನು ಉಳುವುದು ನಮ್ಮ ಕರ್ಮ, ಉತ್ತ ಮೇಲೆ ಗೊಬ್ಬರ ನೀರನ್ನು ಅಲ್ಲಿ ವ್ಯವಸ್ಥೆಗೊಳಿಸುವುದು ಅದು ನಮ್ಮ ಕರ್ಮ, ನಾವು ಮಾಡಬೇಕಾದದ್ದು. ರೈತನಾಗಿ ನಾನು ಮಾಡಬೇಕಾದದ್ದು ಭೂಮಿಯ ಪೂಜೆ. ಭೂಮಿ ಪೂಜೆ ಅಂದರೆ ಅದೇ, ಭೂಮಿಯನ್ನು ಉಳಬೇಕು, ಉತ್ತ ಭೂಮಿಗೆ ಸರಿಯಾಗಿ ಹಸನು ಮಾಡಬೇಕು, ಹಸನಾದಂತಹ ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕು, ಇದು ನನ್ನ ಕರ್ಮ. ನಾನು 1 ಕಳಸಿಗೆ ಬೀಜವನ್ನು ಅಲ್ಲಿ ಬಿತ್ತಿದ್ದೇನೆ, ಆದ್ದರಿಂದ ನನಗೆ 12 ಕಳಸಿಗೆ ಭತ್ತ ಬರತಕ್ಕದ್ದು ಅಂತ ಅಧಿಕಾರ ನನಗಿಲ್ಲ. ಕರ್ಮಣ್ಯೇವಾಧಿಕಾರ, ನನ್ನ ಅಧಿಕಾರ ಎಷ್ಟು ಅಂದರೆ ಕರ್ಮ ಮಾಡುವಲ್ಲಿ ನನ್ನ ಅಧಿಕಾರ ಇದೆ, ಆದರೆ ಕರ್ಮದ ಫಲ ನನಗೆ ಬರತಕ್ಕದ್ದು ಅಂತ ಹೇಳುವುದಕ್ಕೆ ನನಗೆ ಅಧಿಕಾರ ಇಲ್ಲ, ಅದು ದೇವರಿಗೆ ಬಿಟ್ಟದ್ದು. ಆದ್ದರಿಂದ ನಾನು ನನ್ನ ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಮಾಡಿದ ಮೇಲೆ ದೇವರಿಗೆ ಕೈ ಮುಗಿಬೇಕು. ದೇವರೇ ಫಸಲು ಚೆನ್ನಾಗಿ ಬಂತು ಅಂತಾದರೆ ನಾಡಿದ್ದು ವಿಜಯದಶಮಿಯ ದಿವಸ ಆ ಫಸಲನ್ನು ಹಿಡ್ಕೊಂಡು ಅದಕ್ಕೆ ಒಂದಷ್ಟು ಎಲೆಗಳನ್ನು ಸೇರಿಸಿ ಆ ಧಾನ್ಯವನ್ನು ಅಲ್ಲಲ್ಲಿ ಕೊರಳು ಕಟ್ಟುವ ಕೆಲಸ ಮಾಡಿ ನಿನ್ನನ್ನು ಪೂಜೆ ಮಾಡ್ತೇನೆ ಸ್ವಾಮಿ. ನೂತನ ಅನ್ನ ಭೋಜನವನ್ನು ಅನೇಕ ವಿಪ್ರ ಸಮುದಾಯದ ಜೊತೆಗೆ ಅನೇಕ ಊರಿನ ಬಂಧು ಬಾಂಧವರ ಜೊತೆಯೆಲ್ಲ ಸೇರಿಕೊಂಡು ನೂತನ ಅನ್ನ ಭೋಜನ, ಪೊಸರು ಅನ್ನ ಭೋಜನ, ನಿನಗೆ ನೈವೇದ್ಯವನ್ನು ಮಾಡ್ತೇನೆ. ಹಾಗಾದರೆ ದೇವರಲ್ಲಿ ನಾವೆಲ್ಲ ಕರ್ಮವನ್ನು ಮಾಡಿ ಇನ್ನು ನಿನ್ನದ್ದು ಅಧಿಕಾರ ಸ್ವಾಮಿ, ನನ್ನದು ಮುಗೀತು. ಆದರೆ ನಾವು ಮಾಡುವುದೇನು? ಏತತ್ ಕರ್ಮ ಅನ್ನುವ ಉಪನಿಷತ್ತಿನ ಮಾತನ್ನು ಮರೆತು ಬಿಟ್ಟಿದ್ದೇವೆ. ನಾವು ಕರ್ಮ ಮಾಡಿದ ಮೇಲೆ ಆ ಕರ್ಮಾನುಗುಣವಾದ ಫಲ ದಕ್ಕಬೇಕಾದದ್ದು ನನ್ನದ್ದೇ ಅಧಿಕಾರ ಅನ್ನುವ ಭಾವದಲ್ಲಿ ನಾವಿದ್ದೇವೆ. ಇದರ ಪರಿಣಾಮ ಏನಾಗ್ತದೆ? ಪೇಪರ್ನಲ್ಲಿ ಎಡಭಾಗದಲ್ಲಿ ಒಂದು ಸುದ್ದಿ ಬರ್ತದೆ, ರೈತನ ಆತ್ಮಹತ್ಯೆ ಅಂತ ಸುದ್ದಿ ಬರುವುದು ಇದಕ್ಕೋಸ್ಕರ. ಯಾಕಂದರೆ ಅವನ ಅಧಿಕಾರ ಏನು? ನಾನು ಬಿತ್ತಿದ್ದೇನೆ, ನನಗೆ ಇಷ್ಟು ಬರಲೇಬೇಕು ಅಂತ ಅದರ ಮೇಲೆ ಅಧಿಕಾರ ಇಡ್ತಾನೆ. ಯಾವಾಗ ಅತಿವೃಷ್ಟಿಯ ಕಾರಣದಿಂದ ಬೇಕಾದದ್ದು ಬರಲಿಲ್ಲ, ನಾನು ಇಷ್ಟು ಮಾಡಿ ಬರಲಿಲ್ಲ ಅಂತೇಳಿ ತನ್ನ ಮೇಲೆ ಅಧಿಕಾರವನ್ನು ಹಮ್ಮಿಕೊಂಡ ಕಾರಣದಿಂದ ಆತನಿಗೆ ಒಂದು ಶರೀರದಲ್ಲಿ ಕೆಲವು ರೋಗಗಳು ಉಂಟಾಗ್ತವೆ. ಎದೆಬೇನೆ ಕಾಣಿಸಿಕೊಳ್ಳುವುದು, ಸಕ್ಕರೆಯನ್ನು ಇನ್ನು ತಿನ್ನಬೇಡ ಅಂತ ಡಾಕ್ಟರ್ ಹತ್ರ ಹೇಳಿಕೊಳ್ಳುವುದು, ಇದಕ್ಕೆಲ್ಲ ಬೇಕಾದಂತಹ ರೋಗಗಳು ಶರೀರದಲ್ಲಿ ಹುಟ್ಟಿಕೊಳ್ಳುತ್ತವೆ. ಇದು ಆತ ಮಾಡಿಕೊಂಡಂತಹ ಮಾನಸ ಒತ್ತಡದಿಂದ ಉಂಟಾದಂತಹ ಉದ್ವೇಗದ ಕಾರಣದಿಂದ ಲಭ್ಯವಾದಂತಹ ವರಪ್ರಸಾದಗಳು. ಉದ್ವೇಗ ಇಲ್ಲದೆ ಮನುಷ್ಯ ಬದುಕಬೇಕಾದರೆ ಏನು ಮಾಡಬೇಕು? ಏಷ ಪಂಥಾಹ, ನಮ್ಮ ಮಾರ್ಗದರ್ಶಕವಾದ ಶಕ್ತಿ ಭಗವಂತ. ಏತತ್ ಕರ್ಮ, ನಾವು ಮಾಡಿದಂತಹ ಕರ್ಮದ ಫಲವನ್ನು ಕೊಡುವವ ಅವ. ಕರಣಾತ್ ಮಿತೇಹೇ, ಶ್ರೀಮನ್ ಮಧ್ವಾಚಾರ್ಯರು ಕರ್ಮ ಶಬ್ದದ ವ್ಯಾಖ್ಯಾನವನ್ನು ಮಾಡ್ತಾರೆ ಉಪನಿಷತ್ತಿನ ಭಾಷ್ಯದಲ್ಲಿ. ನಾವು ಮಾಡುವ ಕೆಲಸವನ್ನು ನಮ್ಮಲ್ಲಿ ನಿಂತು ಮಾಡಿಸುವುದರಿಂದಲೂ ದೇವರಿಗೆ ಕರ್ಮ ಅಂತ ಹೆಸರು. ಕೊನೆಗೆ ನಾವು ಮಾಡಿದ ಕರ್ಮಕ್ಕೆ ಯಾವ ಫಲ ಸಿಗಬೇಕೋ ಆ ಫಲವನ್ನು ಕೊಡುವ ಕಾರಣದಿಂದಲೂ ದೇವರಿಗೆ ಕರ್ಮ ಅಂತ ಹೆಸರು. ಆ ಫಲವನ್ನು ಕೊಡುವವ ಅವ ಅನ್ನುವ ಅನುಸಂಧಾನ ಮಾಡುವುದಷ್ಟೇ ನಮ್ಮ ಕರ್ಮ. ಈ ಕರ್ಮದ ಬಲದಿಂದ ಅದಕ್ಕೆ ಸದೃಶವಾದ ಫಲವನ್ನು ಇವನ ವ್ಯಕ್ತಿತ್ವಕ್ಕೆ ಯಾವ ಫಲ ಹೊಂದುತ್ತೆ ಅದನ್ನು ಸರಿಯಾಗಿ ಕೊಡುವ ಕಾರಣದಿಂದ ದೇವರಿಗೆ ಕರ್ಮ ಅಂತ ಹೆಸರು. ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ, ಕೃಷ್ಣನ ಆದೇಶ ಅದು. ಮಾ ಕರ್ಮ ಫಲಹೇತುರ್ಭೂಹು, ನೀನು ಮಾಡುವ ಕರ್ಮ ಅಂತಹ ಫಲ ಸಿಗಬೇಕು ಅಂತಲೇ ನೀನು ಕರ್ಮ ಮಾಡಬೇಡ. ಕರ್ಮ ಫಲದವನ್ನೇ ಹೇತುವನ್ನಾಗಿಟ್ಟುಕೊಂಡು ನೀನು ಕರ್ಮದಲ್ಲಿ ತೊಡಗಬೇಡ. ಕರ್ಮ ಫಲಂ ಏವ ಹೇತು ಯಸ್ಯ ತಾದೃಶೋ ಮಾ ಭೂಹು, ಮಾಡುವ ಕರ್ಮಕ್ಕೆ ಇಂಥದ್ದೇ ಫಲ, ಅದು ಸಿಗಲೇಬೇಕು ಅಂತ ಹಠ ಹಿಡಿದು ಕರ್ಮದಲ್ಲಿ ತೊಡಗಬೇಡ. ನಿಷ್ಕಾಮ ಕರ್ಮದಲ್ಲಿ ನಿನ್ನನ್ನು ತೊಡಗಿಸಿಕೋ. ನಿಷ್ಕಾಮ ಕರ್ಮ, ಅದು ಬಿಟ್ಟು ನಿಷ್ಕರ್ಮ ಕಾಮ ಅಲ್ಲ. ಕೆಲವರ ಪರಿಸ್ಥಿತಿ ಹಾಗೆ, ಕರ್ಮ ಮಾಡಲಿಕ್ಕಿಲ್ಲ, ಆದರೆ ಸಮಯಕ್ಕೆ ಸರಿಯಾಗಿ ಸಂಬಳ ಕಿಸೆಗೆ ಬರಬೇಕು. ಅಲ್ಲಿ ಕೂತ್ಕೊಂಡು ಟೇಬಲ್ ಮೇಲೆ ತಲೆ ಹೊತ್ತುಕೊಂಡು ನಿದ್ದೆ ಮಾಡಿದರೂ ತೊಂದರೆ ಇಲ್ಲ, ಅಥವಾ ಟೇಬಲ್ನ ಅಡಿಯಲ್ಲೇ ನಿದ್ದೆ ಮಾಡಿದರೂ ತೊಂದರೆ ಇಲ್ಲ. ಕಾಲಕ್ಕೆ ಸರಿಯಾಗಿ ಸಂಬಳ ಅಂತೂ ನಮ್ಮ ಕಿಸೆಗೆ ಬರಬೇಕು ಅಂತ ಆಲೋಚನೆ ಮಾಡುವ ವ್ಯಕ್ತಿಗಳಿಗೆ ಅವರದು ನಿಷ್ಕರ್ಮ ಕಾಮ, ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಬರೀ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಯೋಚನೆ ಮಾಡತಕ್ಕಂಥ ವ್ಯಕ್ತಿತ್ವ, ಇದನ್ನು ನಿರಾಕರಿಸಿ ಕೃಷ್ಣ ಕೊಟ್ಟದ್ದು ಸಕಾಮ ಕರ್ಮವನ್ನು ಅಲ್ಲ. ನಮ್ಮಂಥ ಸಾಮಾನ್ಯ ಜನಕ್ಕೆ ಸಕಾಮ ಕರ್ಮ ಆದರೂ ನಡೀತದೆ, ಕರ್ಮ ಅಂತೂ ಮಾಡಬೇಕು. ಕಾಮನೆ ಇದ್ದಾದರೂ ತೊಂದರೆ ಇಲ್ಲ, ಸರಿಯಾದ ಸಂಬಳ ತೆಗೊಳ್ಳುವುದಕ್ಕೆ ತೊಂದರೆ ಇಲ್ಲ, ತೆಗೊಂಡು ಕೆಲಸ ಸರಿಯಾಗಿ ಮಾಡಬೇಕು. ಆದರೆ ಕೃಷ್ಣ ಅದಕ್ಕಿಂತ ಎತ್ತರದ ವಿಷಯವನ್ನು ಹೇಳಿದ, ನಿಷ್ಕಾಮ ಕರ್ಮವನ್ನು ಮಾಡು, ಬಯಕೆ ಇಲ್ಲದೆ ಕರ್ಮ ಮಾಡು. ಹೇಗೆ ಒಬ್ಬಳು ಅಮ್ಮ ತನ್ನ ಮಗುವನ್ನು ತಾನು ಪೋಷಿಸುವಾಗ
ಯಾವುದೇ ವ್ಯಾಜ ಇಲ್ಲದೆ ನಿರ್ವ್ಯಾಜವಾದ ಪ್ರೇಮವನ್ನು ಮಗುವಿನಲ್ಲಿ ತೋರಿ ಆ ಮಗುವಿನ ಸೇವೆಯನ್ನು ಮಾಡ್ತಾಳೋ ಹಾಗೆ ನೀನು ಭಗವತ್ ಸೇವೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೋ. ಅದರಲ್ಲಿ ಯಾವುದೇ ರೀತಿಯ ಫಲದ ಆಸಕ್ತಿ ನಿನಗೆ ಬೇಡ. ಯಾಕಂದರೆ ಫಲದ ಆಸಕ್ತಿ ಇದೆ ಅಂದರೆ ಪ್ರೀತಿಯಿಂದ ಕರ್ಮ ಮಾಡುವುದಿಲ್ಲ ಅಂತ ಅರ್ಥ. ಒಬ್ಬ ಅಪ್ಪನಾದವ ಮಗನಿಗೆ ಶಾಲೆಗೆ ಸೇರಿಸುವಾಗ ಇಷ್ಟು ಫೀಸು ಕೊಡಬೇಕು ಅಂತ ಭಾರಿ ಯೋಚನೆ ಮಾಡಿ ಕೊನೆಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ಕೊನೆಗೆ ನನ್ನನ್ನು ಕೊನೆಯ ಕಾಲದಲ್ಲಿ ನೋಡಿಕೊಳ್ತಾನಲ್ವ ಮಗ ಅಂತ. ಅಂದರೆ ಅಲ್ಲಿ ಅದು ಸರಿಯಾದ ಪ್ರೇಮ ಅಲ್ಲ, ಅಲ್ಲೂ ಒಂದು ವ್ಯಾಜ ಇದೆ. ಆ ವ್ಯಾಜದಿಂದ ಮಾಡಿದ ಪ್ರೇಮಕ್ಕೆ ಸರಿಯಾದ ಫಲ ಸಿಗುವುದಿಲ್ಲ. ಅಮ್ಮ ಮಗುವಿನಲ್ಲಿ ಮಾಡುವ ಪ್ರೇಮದಲ್ಲಿ ಆ ಮಗು ಅತ್ತ ಸಾಕ್ತಾ ಇದ್ದಾಗ ಈಕೆಯ ಕಣ್ಣು ಒಂದು ಆ ಕಡೆಗೇ ಇರ್ತದೆ, ಎಲ್ಲಿ ಜಾರಿ ಬೀಳ್ತದೋ ಅಂತ. ಆ ಮಗು ಕರೆಯದೇ ಹೋದರೂ ಹೋಗಿ ಹಿಡ್ಕೊಂಡು ಬರ್ತಾಳೆ. ಆ ಮಗು ಜಾರದೇ ಇದ್ದ ಹಾಗೆ ಜಾಗೃತೆ ವಹಿಸ್ತಾಳಲ್ಲ. ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಮಾರ್ಕಂಡೇಯ ಪುರಾಣ ಒಂದು ಹೇಳ್ತದೆ, ನಮ್ಮನ್ನು ಏನು ಬೇಕು ಅಂತ ಅವಳು ಕೇಳಿದಾಗ ಈ ದೇವತೆಗಳು ಕೇಳುವುದು, ನಿನ್ನ ಹತ್ರ ಬೇರೇನೂ ಕೇಳುವುದಿಲ್ಲ ತಾಯಿ, ಸಂಸ್ಮೃತ ತ್ವಮ್ನೋ ಹಿಂಸೇತಾ ಪರಮಾಪದಃ. ನಮ್ಮ ಆಪತ್ತುಗಳನ್ನು ನೀನು ಪರಿಹರಿಸಬೇಕು. ನಿನ್ನನ್ನು ನೆನೆಸಿಕೊಂಡಾಗ ಮಾತ್ರ ನೀನು ನಮ್ಮ ಆಪತ್ತನ್ನು ಪರಿಹರಿಸುವುದಲ್ಲ ತಾಯಿ. ಅಸಂಸ್ಮೃತ ತ್ವಮ್ನೋ ಹಿಂಸೇತಾ ಪರಮಾಪದಃ. ನಿನ್ನನ್ನು ಸ್ಮರಿಸದೇ ಹೋದರೂ ಹೇಗೆ ತಾಯಿ ಅಮ್ಮನನ್ನು ಮಗು ಕೂಗಿ ಕರೆಯದೇ ಹೋದರೂ ಕೂಡ ಜಾರಿ ಬೀಳುವ ಪ್ರಸಂಗ ಇದ್ದಾಗ ತಾಯಿಯೇ ಹೋಗಿ ಹಿಡಿದು ರಕ್ಷಣೆ ಕೊಡ್ತಾಳೋ, ಲೋಕಮಾತೆಯಾದಂತಹ ನೀನು ನಿನ್ನನ್ನು ನೆನೆಸಿಕೊಳ್ಳಬೇಕು ಅಂತ ಕಾಯದೆ ನಮ್ಮನ್ನು ಮಗು ಅನ್ನುವ ಭಾವದಿಂದ ಸಂರಕ್ಷಣೆ ಮಾಡು ತಾಯಿ ಅಂತ ಆಕೆಯಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡದ್ದನ್ನು ಮಾರ್ಕಂಡೇಯ ಪುರಾಣ ದೇವಿ ಮಹಾತ್ಮೆ ಉಲ್ಲೇಖ ಮಾಡ್ತದೆ. ಹಾಗೆ ಭಗವಂತನ ಸೇವೆ ಅಮ್ಮ ಮಗುವಿನ ಸೇವೆ ಮಾಡಿದ ಹಾಗೆ, ಯಶೋದೆ ಕೃಷ್ಣನನ್ನು ಸೇವಿಸಿದ ಹಾಗೆ ನಾವು ಭಗವಂತನನ್ನು ಸೇವೆ ಮಾಡಬೇಕು. ಅಲ್ಲಿ ಪ್ರೀತಿ ಮಾತ್ರ ಇರಬೇಕು. ದೇವರೇ ನಮಗೆ ಗಾಳಿ ಕೊಟ್ಟವ ನೀನು, ಉಸಿರಾಡುವುದಕ್ಕೆ ಗಾಳಿ ಕೊಟ್ಟು, ಓಡಾಡುವುದಕ್ಕೆ ನೆಲ ಕೊಟ್ಟು, ಅಲ್ಲ ಆಕಾಶ ಕೊಟ್ಟು. ನಾವು ಹೆಚ್ಚು ನೆಲದಲ್ಲಿ ಓಡಾಡುವುದಕ್ಕಿಂತ ಆಕಾಶದಲ್ಲಿ ಓಡಾಡುವುದೇ ಜಾಸ್ತಿ. ಯಾಕೆ ನೆಲದಲ್ಲಿ ಒಂದು ಹೆಜ್ಜೆ ಇಡುವುದು, ಆಮೇಲೆ ಹಾರುವುದು ಆಕಾಶಕ್ಕೆ ಅಲ್ವಾ. ಹಾಗಾದರೆ ಓಡಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಿ, ಮಲಗುವುದಕ್ಕೆ ನೆಲವನ್ನು ಕೊಟ್ಟಿದ್ದಿ, ಕುಡಿಯುವುದಕ್ಕೆ ನೀರು, ತಿನ್ನುವುದಕ್ಕೆ ಮಣ್ಣು. ಮನುಷ್ಯ ಏನನ್ನು ತಿಂದರೂ ಮಣ್ಣನ್ನೇ ತಿನ್ನುವುದು. ಅದು ಮಣ್ಣಿನಿಂದ ಬಂದ ಕಬ್ಬು, ಕಬ್ಬಿನಿಂದ ಬಂದ ಬೆಲ್ಲ, ಬೆಲ್ಲದಿಂದ ಅಕ್ಕಿ, ಯಾವುದು ಬಂದರೂ ಎಲ್ಲವೂ ಮಣ್ಣೇ, ಪಾರ್ಥಿವವಾದದ್ದು. ಉಣ್ಣುವುದಕ್ಕೆ ಬೇಕಾದ ಚತುರ್ವಿಧವಾದಂತಹ ಎಲ್ಲವನ್ನೂ ಕೊಟ್ಟವ ನೀನು. ಇದನ್ನು ಯಾರಾದರೂ ನಾನು ಸೃಷ್ಟಿಸಿದವ ಅಂತ ಲೋಕದಲ್ಲಿದ್ದರೆ ಹೇಳಿ. ಲೋಕದಲ್ಲಿದ್ದವ ಹೇಳ್ತಾನೆ, ಈ ಗಡಿಯಾರ ನಾನು ಸೃಷ್ಟಿಸಿದ್ದು ಅಂತ ಹೇಳ್ತಾನೆ, ಈ ಮೊಬೈಲು ನಾನು ಸೃಷ್ಟಿಸಿದ್ದು, ಈ ಮೌತ್ ಪೀಸು ನನ್ನ ಸೃಷ್ಟಿ, ಇದನ್ನೇ ಹೇಳ್ತಾನೆ ಹೊರತು ಗಾಳಿ, ನೀರು, ಬೆಂಕಿ, ಆಕಾಶ, ಬೆಂಕಿ ಇದನ್ನೆಲ್ಲ ನಾನು ಸೃಷ್ಟಿಸಿದ್ದೇನೆ ಅಂತ ಹೇಳುವಂತಹ ವ್ಯಕ್ತಿ ಇಲ್ಲ. ಬೆಂಕಿ ನಾನು ಸೃಷ್ಟಿಸಿದವ ಅಂತ ಹೇಳುವವ ಇಲ್ಲ. ನೀರು ನಾನು ಸೃಷ್ಟಿಸಿದ್ದು ಅಂತ ಯಾರೂ ಹೇಳುವುದಿಲ್ಲ. ನೀರಿಗೆ ಬೇಕಾದರೆ ಒಂದು ಫಾರ್ಮುಲಾ ಮಾಡಿ H2O ಅಂತ ಹೇಳಿ ಅದನ್ನು ನಾನು ಸೃಷ್ಟಿಸಿದ್ದೇನೆ, ಅದನ್ನು ಫಾರ್ಮುಲಾ ಸೃಷ್ಟಿಸಬಹುದೇ ಹೊರತು ನೀರನ್ನು ಸೃಷ್ಟಿಸುವ ವ್ಯಕ್ತಿ ಯಾರು? ಹಾಗಾದರೆ ಲೋಕಕ್ಕೆ ಬೇಕಾದ, ಜೀವನಕ್ಕೆ ಬೇಕಾದ ಎಲ್ಲವನ್ನೂ ಸೃಷ್ಟಿಸಿಕೊಟ್ಟಂತಹ ಆ ಭಗವಂತ ಅನ್ನುವ ಪ್ರೀತಿಯನ್ನು ತೋರು ದೇವರಲ್ಲಿ. ಆ ಕೃತಜ್ಞತಾ ಭಾವದಿಂದ ಉಂಟಾದ ಅಂತಹ ಶರಣು, ತಮೇವ ಚಾದ್ಯಂ ಶರಣಂ ಪ್ರಪದ್ಯೆ. ಪ್ರಪದ್ಯೆ ಅನ್ನುವ ಮಾತು ಬಹಳ ಮುಖ್ಯ. ಪ್ರಪನ್ನತೆ, ಪ್ರಪತ್ತಿ ಅಂದರೆ ಶರಣಾಗತಿ ಅಂತ ಅರ್ಥ. ಶರಣಾಗತಿ ಅನ್ನುವ ಭಾವ ಅದು ಸುಲಭವಾಗಿ ಬಾಯಿಯಿಂದ ಬರುವುದಿಲ್ಲ. ಶರಣಂ ಪ್ರಪದ್ಯೆ ಅನ್ನುವ ಮಾತು ಸುಲಭವಾಗಿ ಬರುವುದಿಲ್ಲ. ಬಾಯಿಯಿಂದ ಶರಣು ಅಂತ ಮಾತು ಬರಬೇಕಾದ್ರೆ ಅದಕ್ಕೂ ಒಳಗಿನಿಂದ ಒಂದು ಸಂಸ್ಕಾರ ಬೇಕಾಗ್ತದೆ. ಪೆಟ್ಟು ತಿಂದವನು ಶರಣು ಅಂತ ಹೇಳುವುದಿಲ್ಲ, ಅವ ಅಯ್ಯೋ ಅಪ್ಪ ಅಯ್ಯಪ್ಪ ಅಂತ ಹೇಳ್ತಾನೆ ಹೊರತು ಶರಣು ಅನ್ನುವ ಮಾತು ಅಥವಾ ರಾಮ ಕೃಷ್ಣ ಅನ್ನುವ ಮಾತು ಬರಬೇಕಾದ್ರೆ ಒಳಗಿನಿಂದ ಒಂದು ಸಂಸ್ಕಾರ ಬೇಕು. ಒಬ್ಬನಿಗೆ ಒಂದು ಚರ್ಮ ಸಿಕ್ಕಿತಂತೆ. ಆ ಚರ್ಮ ಸಿಕ್ಕಿದವ ಹಿಡ್ಕೊಂಡು ಬಂದ, ಏನೋ ಇದರಿಂದ ಏನೋ ಹೊಸದನ್ನು ನಿರ್ಮಾಣ ಮಾಡಬೇಕು ಅಂತ. ಮನೆಯಲ್ಲಿ ಒಂದು ತಾಮ್ರದ ಪಾತ್ರೆ ಇತ್ತು. ಆ ಪಾತ್ರೆಗೆ ಈ ಚರ್ಮವನ್ನು ಎಳೆದು ನಾರಿನಿಂದ ಕಟ್ಟಿ ಹೊಡೆದಾಗ ಅದು ಹಮ್ ಅಂತ ಶಬ್ದ ಬಂತು. ಅದರಿಂದ ಅದು ನಗಾರಿ ಆಗೋಯ್ತು ಅವನಿಗೆ. ಹಮ್ ಸಂಸ್ಕೃತದಲ್ಲಿ ಅಹಂ ಅಂದರೆ ನಾನು ಅಂತ ಅರ್ಥ, ನಾನು ಅಂತ ಬಂತು. ಅವನಿಗೇನು ಚೆನ್ನಾಗಿ ಕಾಣಿಸಲಿಲ್ಲ, ಏನು ನಾನು ಅಂತ ಇದೆ ಚೆನ್ನಾಗಿಲ್ಲ ಅಂತ ಅನಿಸಿತು. ಅದನ್ನು ಬಿಚ್ಚಿದ, ಮತ್ತು ಅದಕ್ಕೆ ಸ್ವಲ್ಪ ಅರಿಶಿಣ ಮೊಸರು ಎಲ್ಲ ಹಾಕಿ ಒಂದು ಬಡ್ದು ಅದನ್ನು ಹದ ಮಾಡಿದ. ಚರ್ಮವನ್ನು ಹದ ಮಾಡಿ ಅದನ್ನು ಗುದ್ದಿ ಅದನ್ನು ನಾರಾಗಿಸಿದ. ನಾರು ತೆಗೆದು ಮನೆಯಲ್ಲಿ ತೆಂಗಿನಕಾಯಿ ತುರಿದಂತಹ ಒಂದು ಗೆರಟೆ ಇತ್ತು, ಆ ಗೆರಟೆ ತೂತಿಗೆ ಒಂದು ಬಿದಿರಿನ ಕೋಲು ಕಟ್ಟಿ ಈ ನಾರನ್ನು ಅದಕ್ಕೆ ಎಳೆದು ಹಾಕಿದ. ಅದು ತಂಬೂರಿ ಆಯಿತು. ಅದನ್ನು ಆಮೇಲೆ ಹೀಗೆ ಮೀಟಿದಾಗ ಹಮ್ ಬರಲಿಲ್ಲ, ತ್ವಂ ಅಂತ ಶಬ್ದ ಬಂತು. ಇವನಿಗೆ ಇಷ್ಟ ಆಯಿತು. ಮೊದಲು ನಾನು ಅಂತ ಬರ್ತಿತ್ತು, ಈಗ
ನೀನು ಅಂತ ಬರ್ತಾ ಇದೆ. ತ್ವಂ, ಹಿಂದಿಯಲ್ಲಿ ತ್ವಂ ಅನ್ನೋದೇ ತುಂ ಅಂತಾಗಿದೆ. ಸಂಸ್ಕೃತದಲ್ಲಿ ಅಹಂ ಅನ್ನೋದೇ ಹಿಂದಿಯಲ್ಲಿ ಹಂ ಅಂತಾಗಿದೆ. ಏನೇ ಇರಲಿ, ನಾನು ಅನ್ನೋದು ಹೋಗಿ ನೀನು ಬಂತಲ್ವ, ನೀನು ಬಂದಾಗ ಅದಕ್ಕೆ ಶರಣಾಗತಿ ಅಂತ ಹೆಸರು. ನಾಹಂ ಕರ್ತ ಹರಿಕರ್ತ, ಎಲ್ಲವೂ ನಿನ್ನಿಲ್ಲ ಸ್ವಾಮಿ, ನೀನಲ್ಲವೇ. ಮನ್ಯುಃಕರೋತಿ ನಾಹಂ ಕರೋಮಿ ಮನ್ಯುಃಕಾರಯಿತ ನಾಹಂ ಕಾರಯಿತ ಅಂತ ಉಪನಿಷತ್ತು ಹೇಳುತ್ತೆ. ದೇವರೇ ಎಲ್ಲವನ್ನೂ ಮಾಡಿಸತಕ್ಕಂಥವ. ಆ ಏಷಪಂತಹ ಏತತ್ ಕರ್ಮ, ದೇವರೇ ಎಲ್ಲವನ್ನೂ ಮಾಡಿಸುತ್ತಾನೆ ಅನ್ನುವ ಭಾವ ದೃಢವಾದಾಗ ಮಾತ್ರ ಮನುಷ್ಯ ಪ್ರಪದ್ಯೇ ಅನ್ನುವ ಮಾತು ಹೇಳ್ತಾನೆ. ಶರಣು ಸ್ವಾಮಿ, ನಿನ್ನ ಕಾಲಿಗೆ ಬಿದ್ದಿದ್ದೇನೆ, ನಿನ್ನೆ ಸೇವೆ ಮಾಡಿದ್ದಕ್ಕೆ ನೀನು ಏನು ಕೊಡಬೇಕು? ನಾವು ನಿನ್ನ ಸೇವೆ ಮಾಡುವುದಕ್ಕೋಸ್ಕರ ಇದ್ದೇವೆ, ಬೇಕಾದ್ದೆಲ್ಲ ಕೊಟ್ಟಾಗಿದೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ವಕಿಲವಾಯ್ತೆ ನನಗೆ. 2 ಕೈ ಕೊಡಲಿಲ್ಲ ನೀನು, 2 ಕೈಯಲ್ಲಿ 5 ಬೆರಳುಗಳು ಲೆಕ್ಕ ಮಾಡಿ 6 ಕೊಟ್ಟಿದ್ರೂ ರಗಳಾಗ್ತಿತ್ತು, 4 ಕೊಟ್ಟಿದ್ರೂ ತೊಂದರೆ ಆಗ್ತಿತ್ತು. ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದೀಯಲ್ಲ. ಕೈ ಇಲ್ಲದೆ ಇದ್ದ ವ್ಯಕ್ತಿಗಳು ನಮ್ಮ ಲೋಕದಲ್ಲಿಲ್ವೇನು? ಬಾಯಿ ಇದ್ದು ನಾಲಿಗೆಯಲ್ಲಿ ಮಾತಾಡಲಿಕ್ಕಾಗದೇ ಇದ್ದಂತಹ ವ್ಯಕ್ತಿಗಳು ಸಾವಿರಾರು ಜನ ನಮ್ಮ ಮುಂದೆ ಇಲ್ವೇನು? ಹಾಗಾದರೆ ಇದೆಲ್ಲ ಕೊಟ್ಟಿದ್ದಿ, ಇನ್ನೇನು ಬೇಡಬೇಕು ನಿನ್ನಲ್ಲಿ? ಇಷ್ಟು ಕೊಟ್ಟದ್ದಕ್ಕೋಸ್ಕರ ನಾನು ನಿನ್ನ ದಾಸ. ದಾಸತ್ವ ಮಾ ಪುರಿಹ, ಆದ್ದರಿಂದ ಮಹಿದಾಸ. ಮಹಿದಾಸನ ಮುಂದೆ ನಾವು ದಾಸತ್ವ ಭಾವದಿಂದ ಏತತ್ ಕರ್ಮ ಅಂತ ಕೊಂಡಾಡುವುದನ್ನೇ ಕೃಷ್ಣ ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದು. ಇಲ್ಲಿ ಚಿಕ್ಕ ಶಬ್ದ ಏಷಪಂಥಾಹ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ. ಇಷ್ಟರಿಂದ ನಮಗೆ ಸ್ಪಷ್ಟವಾದದ್ದು, ದೇವರು ಚಿಕ್ಕವ ಅಲ್ಲ. ನಾವು ನಮ್ಮ ಮಗುವಿನಲ್ಲಿ ಮಾಡುವ ಪ್ರೀತಿಯ ಹಾಗೆ ಅಷ್ಟೇ ದೇವರಲ್ಲಿ ಪ್ರೀತಿ ಮಾಡುವುದಲ್ಲ, ದೊಡ್ಡವ ಅಂತ ತಿಳಿದು ಪ್ರೀತಿ ಮಾಡಬೇಕು. ಚಿಕ್ಕವ ಅಂತ ತಿಳಿದು ಪ್ರೀತಿ ಮಾಡಿದಾಗ ಏನಾಗ್ತದೆ? ವಾತ್ಸಲ್ಯ ಅಂತ ಹೆಸರಾಗ್ತದೆ. ನಮಗೆ ಸಮಸ್ಕಂಧ ಅಂತ ತಿಳಿದು ಪ್ರೀತಿ ಮಾಡಿದರೆ ಸ್ನೇಹ ಅಥವಾ ಪ್ರೇಮ ಅನ್ನುವ ಶಬ್ದ ಅದಕ್ಕೆ ಇದೆ. ಆದರೆ ನಮಗಿಂತ ದೊಡ್ಡವ ಅಂತ ತಿಳಿದು ಪ್ರೀತಿ ಮಾಡಿದರೆ ಭಕ್ತಿ ಅಂತ ಅದಕ್ಕೆ ಹೆಸರಾಗ್ತದೆ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತಃ. ದೇವರು ದೊಡ್ಡವ. ಏತದ್ ಬ್ರಹ್ಮ, ಬ್ರಹ್ಮ ಅಂದ್ರೇನು? ಪುಟ್ಟದ್ದಲ್ಲ, ದೊಡ್ಡದು ಅಂತ ಅರ್ಥ. ಬೃಹತ್ವಾತ್ ಬ್ರಹ್ಮ ಇತ್ಯಾಹು. ಸಂಸ್ಕೃತದಲ್ಲಿ ಬೃಹತ್ ಅಂತ ಹೇಳುವ ಒಂದು ಧಾತು ಇದೆ. ಬೃಹ, ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಂತ ಬೃಹ್ ಅಂತ ಒಂದು ಧಾತು, ಬೃಹಿ ಅಂತ ಮತ್ತೊಂದು ಧಾತು, ವೃದ್ಧಿ ಅಂತ ಹೇಳುವ ಅರ್ಥದ ಧಾತು ಅದು. ಈ ಧಾತುವಿನಿಂದ ಬ್ರಹ್ಮ ಎಂಬ ಶಬ್ದ ನಿಷ್ಪನ್ನವಾಗ್ತದೆ. ಅದಕ್ಕೇನರ್ಥ? ಯಾವುದು ಎಷ್ಟನ್ನು ಅಭಿವೃದ್ಧಿ ಪಡಿಬೋದೋ ಆ ಅಭಿವೃದ್ಧಿಗಿಂತ ಮೇಲಿನ ಸ್ಥಾನದಲ್ಲಿರುವಂಥದ್ದು, ಅದಕ್ಕಿಂತ ಹೆಚ್ಚು ವೃದ್ಧಿಯನ್ನು ಪಡೆಯುವುದಕ್ಕೆ ಅವಕಾಶ ಇಲ್ಲ ಅಂಥದ್ದು ಬ್ರಹ್ಮ. ನಾವು ಬ್ರಹ್ಮಾಂಡ ಅಂತ ಕರಿತೇವೆ. ಕೆಲವರು ಸಿಕ್ಕಾಬಟ್ಟೆ ಏನೋ ದೊಡ್ಡ ವಿಷಯ ಮಾಡಿದರೆ ಏನದು ದೊಡ್ಡ ಬ್ರಹ್ಮಾಂಡ ಅಂತ ಹೇಳುವಂಥ ಕ್ರಮ ಉಂಟು ನಮ್ಮಲ್ಲಿ. ಬ್ರಹ್ಮಾಂಡ ಅಂದ್ರೇನು? ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅನ್ನೋ ಭಾವದಲ್ಲಿ ಹೇಳುವ ಶಬ್ದ ಅದು. ಕೆಲವರನ್ನು ಬ್ರಹ್ಮ ಅಂತ ಹೇಳುವುದು ಇದೆ. ಏನು ದೊಡ್ಡ ಪರಬ್ರಹ್ಮ ಅವನದ್ದು ಅಂತ ಹೀಗೆ ಈ ಶಬ್ದ. ಅಂದರೆ ನಾವು ಈ ಶಬ್ದಗಳ ಮೌಲ್ಯವನ್ನು ಇಳಿಸುವುದರಲ್ಲಿ ನಮಗಿಂತ ಅತಿಗಣ್ಯರು ಮತ್ತೊಬ್ಬರಿಲ್ಲ. ನಾವೆಲ್ಲ ಹಾಗೆ. ಗುರು ಅನ್ನೋ ಒಂದು ಶಬ್ದ ಇದೆ, ಅದಕ್ಕೆ ಭಾರೀ ಅರ್ಥ ಇದೆ. ಗುರು ಅಂತೇಳಿದರೆ ಅಜ್ಞಾನ ನಾಶಕಾತ್ ಗುರು, ಜ್ಞಾನ ಪ್ರಧಾನಾತ್ ಗುರು, ಅತ್ಯಂತಂ ಭಾರೋಪೇತತ್ವಾತ್, ಮಹತೋ ಭಾರ. ಆದ್ದರಿಂದ ಗುರು ಅಂದರೆ ದೊಡ್ಡ ಶಬ್ದ. ನಾವು ಪಕ್ಕದಲ್ಲಿದ್ದ ಗೆಳೆಯನ ಹೆಗಲಿಗೆ ಕೈ ಹಾಕಿ ಏನು ಗುರು ಹೇಗಿದ್ದಿ ಅಂತ ಗುರು ಶಬ್ದವನ್ನು ಅಲ್ಲಿಗೆ ಇಳಿಸಿದ್ವಾ? ರಾಮಾಯಣ ಮಹಾಭಾರತ ಶಬ್ದಗಳನ್ನೆಲ್ಲೆಲ್ಲಿಗೆ ಇಳಿಸಿಬಿಡ್ತೇವೆ. ಅತ್ಯಂತ ಎತ್ತರದ ಶಬ್ದಗಳನ್ನು ಕೆಲವೊಂದು ಸಲ ಚೀರಾ ಕೆಳಗೆ ತಂದು ತುಚ್ಛದಲ್ಲಿ ಅದನ್ನು ಬಳಸುವುದರಲ್ಲಿ ನಾವು ಎತ್ತಿದ ಕೈ ಕೊನೆಗೆ ಎಲ್ಲಿಗೆ ಹೋಗ್ತದೆ? ಆ ಶಬ್ದದ ಮಹತ್ವವೇ ಇಳಿದು ಹೋಗಿ ನಮಗೆ ಅದರ ಅರ್ಥವೇ ಆಗದೇ ಇರುವ ಸ್ಥಿತಿಗೆ ಆ ಶಬ್ದ ಬಂದು ನಿಲ್ತದೆ. ಈ ಕರ್ಮ, ಬ್ರಹ್ಮ, ಸತ್ಯ ಈ ಎಲ್ಲ ಶಬ್ದಗಳು ಅಷ್ಟು ಸುಂದರವಾದ ಶಬ್ದಗಳು. ಬ್ರಹ್ಮ ಅಂದರೆ ಸರ್ವೋತ್ಕೃಷ್ಟವಾದದ್ದು, ಪರಂಬ್ರಹ್ಮ. ಅದು ನಪುಂಸಕಲಿಂಗದ ಶಬ್ದ. ಏತದ್ ಬ್ರಹ್ಮ ಅಂತಾರೆ, ಏಷಃ ಬ್ರಹ್ಮ ಅಲ್ಲ, ಏತದ್ ಬ್ರಹ್ಮ ಏತತ್ ಸತ್ಯಂ. ನಪುಂಸಕಲಿಂಗದ ಶಬ್ದ ಯಾಕೆ ಬಳಸುವುದು ಆ ದೇವರ ಬಗ್ಗೆ? ದೇವರನ್ನು ಪರಬ್ರಹ್ಮ ಅಂತ ಕರೆಯುವುದು ಯಾಕೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮ ಶಬ್ದದಿಂದ ಕರೆಯುವುದು ಯಾಕೆ? ಯಾಕಂದರೆ ನಪುಂಸಕಲಿಂಗದ ಶಬ್ದದ ಬಳಕೆ ಎಲ್ಲಿ ಅಂದರೆ ಚೂರು ಅರ್ಥವಾಗಿ ಹೆಚ್ಚು ಅರ್ಥವಾಗದೇ ಹೋದಾಗ ನಪುಂಸಕಲಿಂಗದ ಶಬ್ದದ ಬಳಕೆ. ಸಾಮಾನ್ಯ ನಪುಂಸಕಂ ಅಂತ ವ್ಯಾಕರಣಕಾರರು ಹೇಳ್ತಾರೆ. ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇಲ್ಲ, ಆವಾಗ ನಪುಂಸಕಲಿಂಗದ ಬಳಕೆ ಇರುವುದು. ಅದು ಎಲ್ಲ ಭಾಷೆಯಲ್ಲೂ ಹಾಗೆ. ಕನ್ನಡದಲ್ಲಂತೂ ನಾವು ಅದೇನೆಂದರೆ ಸರಿ ನೆನಪಾಗೋದಿಲ್ಲ, ಆಗ ತಲೆ ಕೆರ್ಕೊಳ್ಳೋದು. ಅದು ಹೇಳ್ತೇನೆ ಕೇಳಿ, ಅದು ಇಂಥ ತಲೆಗೆ ಅದು ಅಂತ ಯಾಕೆ? ಅವನು ಅವಳು ಅಲ್ಲ, ಅದು
ನಪುಂಸಕಲಿಂಗದ ಶಬ್ದ ಯಾಕೆಂದರೆ ಹೊಟ್ಟೆಯಲ್ಲಿ ಉಂಟು, ಬಾಯಿಗೆ ಬರ್ತಾ ಇಲ್ಲ. ಸಾಮಾನ್ಯ ಜ್ಞಾನ ಇದೆ, ವಿಶೇಷವಾಗಿ ಗೊತ್ತಾಗ್ತಾ ಇಲ್ಲ. ಬಾಗಿಲು ಯಾರೋ ಬಡಿದ್ರು, ನಾವು ಮನೆ ಒಳಗೆ ಕೂತಿದ್ದೇವೆ. ಹೊರಗೆ ಬಾಗಿಲು ಬಡ್ದವ ಕೇಳ್ತಾನೆ, ಸ್ವಾಮಿ ಇದ್ದೀರಾ ಅಂತ ಕೇಳ್ತಾನೆ. ಕೇಳಿದಾಗ ಇವ ಹೊರಗಿಂದ ಒಳಗೆ ಕೂತವ ಕೇಳುವುದು, ಯಾರದು ಅಂತ ಕೇಳುವುದು. ಅವನು ನಾನು ನಾಯಿಯೋ ಬೆಕ್ಕೋ ಅಂದ್ಕೊಂಡು ಓಡೋಲ್ಲವ. ಅವ ಕೇಳಿದವ ಗಂಡಸು ಅಂತ ಇವನಿಗೆ ಗೊತ್ತು, ಗಂಡಸಿನ ಧ್ವನಿ ಕೇಳಿಕೊಂಡಿದ್ದಾನೆ. ಕೇಳಿದರೂ ಕೂಡ ಯಾರವನು ಅಂತ ಕೇಳ್ತಾನೆ ಇವ ಕೇಳುವುದು ಹೇಗೆ, ಯಾರದು ಅದು ಅಂತ ನಪುಂಸಕಲಿಂಗದ ಶಬ್ದ ಬಳಕೆ ಯಾಕೆ? ಬಂದವ ಒಬ್ಬ ಮನುಷ್ಯ ಅಂತ ಗೊತ್ತಾಗಿದೆ, ಅವನು ಗಂಡೋ ಹೆಣ್ಣೋ ಅನ್ನೋದು ಗೊತ್ತಾಗಿದೆ, ಆದರೆ ಚಂದ್ರಪ್ಪನೋ ಸೋಮಪ್ಪನೋ ಅಂತ ಗೊತ್ತಾಗಲಿಲ್ಲ ಅಷ್ಟೇ. ಆ ಕಡೆಯವನು ಈ ಕಡೆಯವನು ಅಂತ ಗೊತ್ತಾಗಲಿಲ್ಲ. ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇಲ್ಲ. ಆ ಹೊತ್ತಿಗೆ ನಪುಂಸಕಲಿಂಗದ ಬಳಕೆ. ಭಗವಂತನನ್ನು ಬ್ರಹ್ಮ ಅಂತ ನಪುಂಸಕಲಿಂಗದಲ್ಲೇ ಬಳಸುವುದಕ್ಕೆ ಕಾರಣ ಅದು. ದೇವರ ಬಗ್ಗೆ ಸಾಮಾನ್ಯವಾಗಿ ಜ್ಞಾನ ಇದೆ. ದೇವರು ದೊಡ್ಡವ ನಾವು ಹೇಳ್ತೇವೆ, ದೇವರು ಅಂತ ಬಹುವಚನ ಬಳಸುವುದು, ದೊಡ್ಡವನು ಅಂತ ಏಕವಚನ ಬಳಸುವುದು, ವ್ಯಾಕರಣ ಮೀರಿದವ ಅಂದ ದೇವರು ದೊಡ್ಡವ ಅಂತ ನಾವು ಬಳಸ್ತೇವೆ. ಇಷ್ಟು ಬಳಸಿದವರು ಅವನು ಏನು ಅಂತ ಕೇಳಿದರೆ, ತವ ತತ್ವಂ ನ ಜಾನಾಮಿ ಕೀದೃಶೋಸಿ ಜನಾರ್ದನ ಯಾದೃಶೋಸಿ ಜಗನ್ನಾಥ ತಾದೃಶಾಯ ನಮೋ ನಮಃ. ಕೊನೆಗೆ ಅವನಿಗೆ ನಮಸ್ಕಾರ. ಹಾಗೆ ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ಇದ್ದೀಯಲ್ವ, ಅದು ಹೇಗೋ ಇದೆಯಲ್ವ, ಹೇಗೆ ಇದ್ದೀನಿ ನಂಗೆ ಗೊತ್ತಿಲ್ಲ, ಅದು ಹೇಗೋ ಇದೆಯಲ್ವ, ಹಾಗಿರುವ ನಿನಗೆ ಹೀಗೊಂದು ನಮಸ್ಕಾರ ಅಷ್ಟೇ. ಅವನ ಸ್ವರೂಪದ ಬಗ್ಗೆ ಸ್ಪಷ್ಟ ಜ್ಞಾನ ಬರುವುದಿಲ್ಲ. ಮುಖ್ಯಂತಿ ಯಂ ಸೂರಯ, ಅವರು ಎಷ್ಟು ದೊಡ್ಡ ಜ್ಞಾನಿಗಳಾದರೂ ಕೂಡ ಅವರಿಗೆ ಅವನ ಬಗ್ಗೆ ಒಂದು ಪ್ರಶ್ನೆಯಾಗಿಯೇ ಇರ್ತದೆ. ತಂ ಸಂಪ್ರಶ್ನಂ ಭುವನಾಯಂತಿ ಅನ್ಯೇ, ಉಳಿದ ಎಲ್ಲರೂ ಕೂಡ ಸಂಪ್ರಶ್ನ. ಅವ ಪ್ರಶ್ನೆಗೆ ವಿಷಯನೇ ಹೊರತು ಉತ್ತರಕ್ಕೆ ವಿಷಯನಲ್ಲ. ಅಂತಹ ಆ ಪರಮಾತ್ಮ, ಆದ್ದರಿಂದಲೇ ಅವನು ಬ್ರಹ್ಮ. ಏತತ್ ಬ್ರಹ್ಮ, ಅದು ಬೃಹತ್ತಾಗಿದೆ. ಅದು ಎಷ್ಟು ದೊಡ್ಡದು ಅಂತ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೃಹತ್ತಾದ ಆ ಬ್ರಹ್ಮ ಏತತ್ ಸತ್ಯಂ, ಅದು ಕಾಣಿಸಿಕೊಳ್ಳಬಹುದಾದದ್ದು. ಇದು ಬಹಳ ಮುಖ್ಯವಾದ ವಿಷಯ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶಯರ್ಜುನ ತಿಷ್ಠತಿ. ಆ ದೇವತತ್ವ ಇದೆ ಅಲ್ವಾ, ಅದು ಕಾಣಿಸಿಕೊಳ್ಳಬಹುದಾದದ್ದು. ಗೀತೆ ನಮಗೆ ತೋರಿಸಿದ್ದೇ ಅದು. ದೇವರು ಅದೃಶ್ಯ, ಅವನನ್ನು ಕಾಣುವುದಕ್ಕೆ ಅದೃಶ್ಯೇ ಅನಿಲಯನೇ ಪ್ರತಿಷ್ಠಾಂ ವಿಂದತೆ ಅಂತ ದೇವರನ್ನು ಅದೃಶ್ಯ ಅಂತ ಉಪನಿಷತ್ತು ಹೇಳುತ್ತೆ. ಅವನು ಕಾಣಲಾರ, ಯತ್ತದದ್ರೇಶ್ಯಂ ಅಂತ ಉಪನಿಷತ್ತು ಹೇಳುತ್ತೆ. ಆದರೆ ಕೃಷ್ಣ ಭರವಸೆ ಕೊಟ್ಟ, ನಾನು ನಿಮಗೆ ಕಾಣಿಸುವವ ಅಲ್ಲ, ಆದರೆ ನೀವು ಕಾಣಲೇಬೇಕು ಅಂತ ತುಡಿತವನ್ನು ಅಭಿವ್ಯಕ್ತಿಪಡಿಸಿದರೆ ನಾನು ಕಾಣ್ತೇನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯ ಏಷಃ ಆತ್ಮ ವಿವೃಣುತೆ ತನುಂ ಸ್ವಾಂ. ಯಾರು ದೇವರನ್ನು ಕಾಲು ಹಿಡಿದು ದೇವರೇ ನಿನ್ನನ್ನು ಕಾಣಲೇಬೇಕು ಅಂತ ಹಠ ಹಿಡಿತಾನೋ ಅಂಥವನಿಗೆ ದೇವರು ನನ್ನನ್ನು ನಾನು ನಿನಗೆ ತೋರಗೊಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಅವ ಸಂಕಲ್ಪಿಸಿ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ದೇವರು ಅರ್ಜುನನಿಗೆ ಶ್ರೀಕೃಷ್ಣ ಕಂಡದ್ದಕ್ಕೆ ವಿಶ್ವರೂಪ ದರ್ಶನ ಯೋಗ ಬಂದದ್ದು, ಭಗವದ್ಗೀತೆಯ 11ನೇ ಅಧ್ಯಾಯ. ಹಾಗಾದರೆ ಕೃಷ್ಣ ನಾನು ಕಾಣಿಸಿಕೊಳ್ಳಬಲ್ಲೆ, ಬರೀ ಕೈಯಲ್ಲಿ ವೇಣು ಹಿಡಿದು ಕಾಣಿಸಿಕೊಳ್ಳುವುದಲ್ಲ, ಕೈಯಲ್ಲಿ ಚಾಟಿ ಹಿಡ್ಕೊಂಡು ಪಾರ್ಥಸಾರಥಿಯಾಗಿ ಕಾಣಿಸಿಕೊಳ್ಳುವುದಲ್ಲ, ಪರತತ್ವ ಅನಿಸಿದ ಪರಬ್ರಹ್ಮ ಸ್ವರೂಪ ಇದೆ ಅಲ್ವಾ, ಏತದ್ ಬ್ರಹ್ಮ ಅಂತ ಈ ಉಪನಿಷತ್ತು ಕರೆದ ಬ್ರಹ್ಮ ಏನಿದೆ, ಆ ಬ್ರಹ್ಮಸ್ವರೂಪವನ್ನು ನಾನು ತೋರಿಸಬಲ್ಲೆ. ದೇವರು ಸರ್ವ ಸಮರ್ಥ ಅಲ್ವೇ, ಅವನನ್ನು ಸರ್ವಶಕ್ತ ಅಂತ ತಿಳಿದ ಮೇಲೆ ಅವನಿಗೆ ತನ್ನನ್ನು ತಾನು ತೋರಿಸುವ ಶಕ್ತಿ ಇಲ್ಲ ಅಂತ ನಾವು ತಿಳ್ಕೊಳ್ಳುವುದಾ? ಅದನ್ನು ವಿಗ್ರಹಾರಾಧನೆ ನಿಷಿದ್ಧ ಅಂತ ನಮ್ಮಲ್ಲಿ ಒಂದು ಹಿಂದಕ್ಕೆ ಒಂದು ಪಂಥ ಬಂತು. ಈ ನಮ್ಮ ದೇಶ ಎಲ್ಲ ದರ್ಶನಗಳಿಗೂ ಕೂಡ ಸ್ಥಾನವನ್ನು ಕೊಟ್ಟಂತಹ ದೇಶ. ನಮ್ಮ ಧರ್ಮವನ್ನು ನಾವು ಸನಾತನ ಧರ್ಮ ಅಂತ ಕರೆಯುವುದು. ಏಷ ಧರ್ಮ ಸನಾತನಃ. ಇವತ್ತು ಅದನ್ನು ಹಿಂದೂ ಅನ್ನುವ ಹೆಸರಿನಿಂದ ನಾವು ವ್ಯವಹಾರ ಮಾಡುವುದಕ್ಕೆ ಆರಂಭಿಸಿದ್ದೇವೆ, ಹಿಂದೂಸ್ಥಾನದ ಧರ್ಮ ಅಂತ. ಈ ಸನಾತನ ಧರ್ಮ ಏನಿದೆ, ಈ ಧರ್ಮದಲ್ಲಿ ಅನೇಕ ವಿಷಯಗಳಿಗೆ ಸ್ಥಾನಮಾನ ಇದೆ. ವೇದ ಹೇಳಿದ್ದನ್ನು ಒಪ್ಪುವವರಿಗೂ ಈ ಸನಾತನ ಧರ್ಮ ಅವಕಾಶ ಕೊಟ್ಟಿದೆ. ವೇದವನ್ನು ನಿರಾಕರಿಸಿ ತಮ್ಮದ್ದೇ ಆದ ದೇವತೆಯನ್ನು ಸೃಷ್ಟಿಸಿಕೊಂಡಂತಹ ವ್ಯಕ್ತಿತ್ವಕ್ಕೂ ಈ ಸನಾತನ ಧರ್ಮ ಅವಕಾಶವನ್ನು ಕೊಟ್ಟಿದೆ. ಚಾರ್ವಾಕ ದರ್ಶನ ಅನ್ನುವುದು ಕೂಡ ಈ ಸನಾತನ ಧರ್ಮದಲ್ಲೇ ಸೇರಿಕೊಂಡದ್ದು. ಇಂತಹ ಈ ಸನಾತನ ಧರ್ಮದಲ್ಲಿ ಭಗವತ್ ತತ್ವದ ಬಗ್ಗೆ ದೇವರು ಕಾಣಿಸುವುದಿಲ್ಲ, ಆದ್ದರಿಂದ ದೇವರಿಗೆ ಆಕಾರ ಇಲ್ಲ ಅಂತ ಒಂದು ವಾದ ಇದೆ. ನಿರಾಕಾರವಾದ ಅಂತ ಇದಕ್ಕೆ ಹೆಸರು. ಮಧುಸೂದನ ಸರಸ್ವತಿಗಳು ಅಂತ ನಮ್ಮ ಇತಿಹಾಸದಲ್ಲಿ ಬಂದ ದೊಡ್ಡ ತತ್ವಜ್ಞಾನಿಗಳು.
ಮಧುಸೂದನ ಸರಸ್ವತಿಗಳು ಸತ್ಯಾರ್ಥ ಪ್ರಕಾಶ ಅಂತ ಒಂದು ಗ್ರಂಥದ ರಚನೆ ಮಾಡಿದ್ದಾರೆ. ವೇದಕ್ಕೆ ಸಂಬಂಧಪಟ್ಟ ಭಾಷ್ಯ ಅದು. ಆ ಭಾಷ್ಯದ ಸಮಗ್ರ ಸಾರವನ್ನು ನಾವು ಅವಲೋಕನೆ ಮಾಡಿದರೆ ವಿಗ್ರಹಾರಾಧನೆಯನ್ನು ಅವರು ನಿಷೇಧ ಮಾಡಿದವರು. ಈ ವಿಗ್ರಹಾರಾಧನೆಯನ್ನು ನಿಷೇಧ ಮಾಡತಕ್ಕಂಥ ಒಂದು ಪದ್ಧತಿ ಏನಿದೆ, ವೈದಿಕವಾಗಿ ಬೆಳೆದು ಬಂದಂತಹ ಒಂದು ಪದ್ಧತಿ, ಆ ಪದ್ಧತಿಗೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸ್ಥಾನಮಾನ ಇದೆ. ಆದರೆ ಆ ಮತವನ್ನು ಶ್ರೀಮನ್ ಮಧ್ವಾಚಾರ್ಯರು ಆ ಕಾಲದಲ್ಲೇ ಪ್ರಶ್ನಿಸಿದ್ದರು. ಶಂಕರಾಚಾರ್ಯರು ಕೂಡ ಅದನ್ನು ಪ್ರಶ್ನಿಸಿದ್ದರು. ರಾಮಾನುಜಾಚಾರ್ಯರು ಕೂಡ ಅದನ್ನು ಒಪ್ಪಿರಲಿಲ್ಲ. ಈ ಯಾರು ಆಚಾರ್ಯತ್ರಯರು ಅಂತ ನಾವು ಕರಿತೇವೆ, 3 ಆಚಾರ್ಯರೂ ಕೂಡ, ನಂತರದಲ್ಲಿ ವಲ್ಲಭಾಚಾರ್ಯರು, ಚೈತನ್ಯರೂ ಕೂಡ ವಿಗ್ರಹಾರಾಧನೆಯನ್ನು ಅನುಮೋದಿಸಿಕೊಂಡೇ ಸಾಗಿದವರು. ಯಾಕೆಂತ ಹೇಳಿದರೆ, ಸ್ವತಃ ಭಗವಂತ ಒಂದು ಮಾತು ಹೇಳಿದ, ದೇವರನ್ನು ನಾವು ಕಾಣುವುದಕ್ಕೆ ಪ್ರತಿಮೆ ಬೇಕಾಗಿಲ್ಲ. ಅದು ದೇವರೇ ಹೇಳ್ತಾನೆ, ಪ್ರತಿಮೆ ಬೇಕಾಗಿಲ್ಲ ದೇವರನ್ನು ಕಾಣುವುದಕ್ಕೆ. ನೀವು ಅಗ್ನಿಯಲ್ಲಿ ದೇವರನ್ನು ಕಾಣಬಹುದು. ಕರ್ಮ ತತ್ವದ ಜ್ಞಾನ ನಿಮಗಿದೆ ಅಂತಾದರೆ, ತಂತ್ರಜ್ಞರು ನೀವು ಹೌದಾದರೆ, ತಂತ್ರಿಗಳು ಹೌದಾದರೆ ನೀವು ಅಗ್ನಿಯಲ್ಲಿ ದೇವರನ್ನು ಕಾಣಿ. ಅಗ್ನವು ಕ್ರಿಯಾವತಾಂ ದೇವ. ಇಲ್ಲ, ಆಕಾಶ ನೋಡಿಕೊಂಡು ಸೂರ್ಯನಲ್ಲಿ ದೇವರನ್ನು ಉಪಾಸನೆ ಮಾಡ್ಬೋದು. ಆದರೆ ಅದಕ್ಕೆ ಸ್ವಲ್ಪ ಜ್ಞಾನ ಬೇಕಾಗ್ತದೆ, ವೇದ ತತ್ವಜ್ಞಾನ ಬೇಕಾಗ್ತದೆ. ಆ ವೇದ ತತ್ವವನ್ನು ತಿಳಿದು ತತ್ಸವಿತುಹು ಅಂತೇಳಿ ಸವಿತೃವನ್ನು ನೀವು ಉಪಾಸನೆ ಮಾಡುವವರು ಅಂತಾದರೆ, ರವೌ ದೇವೋ ಮನೀಷಿಣಾಂ, ನೀವು ರವಿಯಲ್ಲಿ ದೇವರನ್ನು ಕಾಣಬಹುದು. ಆಮೇಲೆ ಅಷ್ಟಕ್ಕೂ ಕಷ್ಟವಾಗುವುದಾದರೆ, ವೇದ ತತ್ವವನ್ನೆಲ್ಲ ತಿಳಿದು ಸೂರ್ಯನಲ್ಲಿ ಉಪಾಸನೆ ಮಾಡುವುದು ಕಷ್ಟ. ತಂತ್ರ ಮಾರ್ಗವನ್ನು ಸರಿ ಅರ್ಥ ಮಾಡಿಕೊಂಡು ಅಗ್ನಿಯಲ್ಲಿ ಉಪಾಸನೆ ಮಾಡುವ ಸಾಮರ್ಥ್ಯವೂ ಇಲ್ಲ. ಆವಾಗ ನೀನು ಪ್ರತಿಮೆಯನ್ನಿಟ್ಟುಕೊಂಡು ಆ ಎತ್ತರಕ್ಕೆ ಏರು. ಪ್ರತಿಮಾಸು ಅಲ್ಪಬುದ್ಧೀನಾಂ ಯೋಗಿನಾಂ ಹೃದಯೇ ಹರಿಹಿ. ಈ ಮಾತನ್ನು ಶ್ರೀಮನ್ಮಾಧ್ವಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರತಿಮಾಸು ಅಪ್ರಬುದ್ಧಾನ ಅಂತ ಒಂದು ಪಾಠ, ಅಲ್ಪಬುದ್ಧೀನ ಅಂತ ಮತ್ತೊಂದು ಪಾಠ. ಯಾರಿಗೆ ವಿಶಾಲವಾಗಿ ಹರವಿರತಕ್ಕಂತಹ ಸರ್ವವ್ಯಾಪ್ತವಾದ ಪರತತ್ವವನ್ನು ಅರ್ಥೈಸಿಕೊಳ್ಳುವಲ್ಲಿ ಸಾಮರ್ಥ್ಯ ಇಲ್ಲವೋ ಅಂಥವನು ಪ್ರತಿಮೆಯ ಮೂಲಕ ದೇವರನ್ನು ಕಾಣುವುದಕ್ಕೆ ಪ್ರಯತ್ನಿಸಬೇಕು. ಪ್ರತಿಮಾರಾಧನೆ ಅನ್ನುವುದು ಯೋಗಿಯೂ ಮಾಡಬೇಕಾದಂತಹ ಒಂದು ವಿಧಾನ. ಬಯಲಿನಲ್ಲಿ ಮನಸ್ಸು ಹರಿಯಲಾರದು. ನಮ್ಮ ಮನಸ್ಸು ಬಳ್ಳಿ ಇದ್ದ ಹಾಗೆ. ಬಳ್ಳಿ ಹರಿಯಬೇಕಾದರೆ ಒಂದು ಆಧಾರ ವೃಕ್ಷ ಬೇಕು. ಬಯಲಿನಲ್ಲಿ ಬಳ್ಳಿ ಹರಿದರೆ ಆನೆಯ ಹೆಜ್ಜೆಗೋ ಮನುಷ್ಯನ ಹೆಜ್ಜೆಗೋ ಪ್ರಾಣಿಗಳ ಹೆಜ್ಜೆಗೆ ಸಿಕ್ಕಿ ಅದು ನಗರಿ ಹಾಳಾಗಿ ಹೋಗ್ತದಲ್ಲ. ಅದಕ್ಕೊಂದು ಆಧಾರ ವೃಕ್ಷ ಹೇಗೆ ಬೇಕೋ ಹಾಗೆ ನಮ್ಮ ಮನಸ್ಸೆಂಬ ಬಳ್ಳಿ ದೇವರನ್ನು ಕಾಣುವುದಕ್ಕೆ ಪ್ರತಿಮೆ ಅನ್ನುವುದು ಒಂದು ಆಧಾರವಾಗ್ತದೆ. ದೇವರನ್ನು ಕಾಣುವುದಕ್ಕೆ ಒಂದು ಆಧಾರವಾಗಿ ಪ್ರತಿಮೆಯೇ ದೇವರಲ್ಲ. ಶ್ರೀ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟಪಡಿಸ್ತಾರೆ, ನ ಪ್ರತೀಕೆ ನಹಿ ಸಹ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ನಿರ್ದೇಶನ ಕೊಡ್ತಾರೆ. ಪೂಜ್ಯ ಶ್ರೀಪಾದರು ರಾತ್ರಿಂತನದ ಪೂಜೆಗೋಸ್ಕರ ಹೊರಟಿದ್ದಾರೆ. ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಾವಿನ್ನೊಂದು 5 ನಿಮಿಷದಲ್ಲಿ ಉಪಸಂಹಾರಕ್ಕೆ ಬರೋಣ. ನ ಪ್ರತೀಕೆ, ಪ್ರತೀಕವೇ ದೇವರಲ್ಲಪ್ಪ, ಪ್ರತೀಕದಲ್ಲಿ ದೇವರು. ಪ್ರತೀಕೆ ನಹಿ ಸಹ, ಪ್ರತೀಕವೇ ದೇವರಲ್ಲವಷ್ಟೇ. ಯಾಕಂದರೆ ಪ್ರತಿಮೆ ಅನ್ನೋದು ಜಡ, ದೇವರು ಜಡನಲ್ಲ, ಅವ ಪರಮಚೈತನ್ಯ, ಪರಂಜ್ಯೋತಿ. ಪರಂಜ್ಯೋತಿಯಾದ ದೇವರನ್ನು ಕಾಣುವುದಕ್ಕೆ ಅಧಿಷ್ಠಾನವಾಗಿ ಮಾತ್ರ ಪ್ರತಿಮೆ ಇದೆ. ಪ್ರತಿಮೆಯಲ್ಲಿ ದೇವರನ್ನು ಕಾಣುವುದು ಇದು ನಮಗೆಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಆದರೂ ಕೆಲವು ಸಲ ಪ್ರತಿಮೆಯ ದೇವರು ಅಂತ ಅಂದುಕೊಂಡು ಬಿಡ್ತೇವೆ ಅಷ್ಟೇ. ಯಾಕಂದರೆ ಈ ಭಾದ್ರಪದ ಶುಕ್ಲ ಚತುರ್ಥಿ ಬಂದರೆ ಅಂಗಡಿಯಲ್ಲಿದ್ದ ಗಣಪತಿಗೆ ಹೋಗಿ ಪುಷ್ಪ ಹಾಕಿ ಬರುವುದಿಲ್ಲ ನಾವು ಅಂಗಡಿಯ ಗಣಪತಿಯನ್ನು ಅವನ ಹತ್ರ ಅದಕ್ಕೆ ಎಷ್ಟು ಬೆಲೆ ಅಂತ ವಿಚಾರಿಸಿ ಚರ್ಚೆ ಮಾಡದೇ ತಗೊಂಡು ಬರ್ತೇವೆ. ದೇವರ ಪ್ರತಿಮೆಯಲ್ಲಿ ಚರ್ಚೆ ಮಾಡಲಿಕ್ಕಿಲ್ಲ ಅಂತ. ಆ ಅಂಗಡಿಯವನಿಗೂ ಗೊತ್ತಿರ್ತದೆ, ನಾನು ಪ್ರತಿಮೆಯ ವಿಷಯದಲ್ಲಿ ಜನರು ಚರ್ಚೆ ಮಾಡುವ ಹಾಗೆ ಬೆಲೆ ಹೇಳಬಾರ್ದು ಅಂತ ಅವನಿಗೂ ಗೊತ್ತಿರ್ತದೆ. ವ್ಯವಸ್ಥಿತವಾಗಿ ಬೆಲೆ ಹೇಳ್ತಾನೆ. ಇವರು ಹೇಳಿದ್ದಕ್ಕೆ ₹1 ನಾಣ್ಯ ಇಟ್ಟು ಕೊಟ್ಟು ತಗೊಂಡು ಬರ್ತಾರೆ, ಯಾಕಂದರೆ ದೇವರ ಪ್ರತಿಮೆ ಅಂತ. ಅದನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ಅದಕ್ಕೆ ಪೂಜೆ ಶುರು ಮಾಡುವುದಿಲ್ಲ. ಮತ್ತು ಪ್ರತಿಮೆಗೆ ಸ್ವಲ್ಪ ಪ್ರೋಕ್ಷಣಾದಿ ವಿಧಾನಗಳನ್ನು ಮಾಡಿ ಅದನ್ನು ಒರೆಸಿ ಆಮೇಲೆ ಅದರ ಹೃದಯವನ್ನು ಮುಟ್ಟಿಕೊಂಡು ಪ್ರತಿಷ್ಠಾಪನೆ ಮಾಡ್ತಾರೆ, ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠೆ ಆದ ಮೇಲೆ ಅದು ಗಣಪತಿ ಅಂತ ಕೈ ಮುಗಿಯುವುದು. ಅಲ್ಲಿಯ ತನಕ ಅದು ಪ್ರತಿಮೆ ಅಷ್ಟೇ. ಹಾಗಾದರೆ ಪ್ರತಿಮೆಯೇ ದೇವರಾಗಿದ್ದರೆ ಪ್ರಾಣ ಪ್ರತಿಷ್ಠೆ ಯಾಕೆ ಬೇಕು? ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ದೇವರನ್ನು ಕಾಣುವುದಕ್ಕೆ ಪ್ರತೀಕವಾಗಿ ಕಾಣುವಂತಹ ಪ್ರತೀಕ ಇದೆ. ಹಾಗಾದರೆ ಯಾವುದು ಕಾಣ್ತದೆ ಆ ಕಾಣುವಂಥದ್ದನ್ನು ನಾವು ಸತ್ಯ ಅಂತ ಕರೆಯುವುದು. ಮೂರ್ತಂ ಸದಿತಿ ಸಂಪ್ರೋಕ್ತಂ
ಅಮೂರ್ತಂ ಅಸದುಚ್ಯತೆ. ಸತ್ಯ ಅಸತ್ಯ ಅನ್ನುವ ಶಬ್ದಕ್ಕೆ ಮಧ್ವಾಚಾರ್ಯರು ಹೇಳಿದ ಅರ್ಥ, ವೇದವ್ಯಾಸರು ಹೇಳಿದ ಅರ್ಥ ಅದು ಏನು? ಯಾವುದು ಕಣ್ಣಿಗೆ ಕಾಣಿಸ್ತದೆ ಅದಕ್ಕೆ ಸತ್ ಅಥವಾ ಸತ್ಯ ಅಂತ ಹೆಸರು. ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲ ಅದಕ್ಕೆ ಅಸತ್ ಅಥವಾ ಅಸತ್ಯ ಅಂತ ಹೆಸರು. ಸತ್ಯ ಅಸತ್ಯ ಎಂಬ ಶಬ್ದಗಳ ಅನೇಕ ಅರ್ಥಗಳಲ್ಲಿ ಇದು ಒಂದು ಅರ್ಥ. ಈ ಅರ್ಥದಲ್ಲಿ ಸತ್ಯಂ ಪರಂ ಧೀಮಹಿ, ಈ ಸತ್ಯ ಶಬ್ದದ ಬಳಕೆ ಈ ಅರ್ಥಗಳಲ್ಲಿದೆ. ಭಗವಂತ ಅವನು ಸತ್ಯನೋ? ಹೌದು. ಅಸತ್ಯನೋ? ಹೌದು. ದೇವರು ಸತ್ಯನೂ ಹೌದು, ಅಸತ್ಯನೂ ಹೌದು. ಸತ್ಯ ಯಾಕೆ? ಅವನ ಪಾದ ಹಿಡಿದು ಕಾಣಲೇಬೇಕು ಅಂತ ಹಠ ಹಿಡಿದಂತಹ ಸಾಧಕನಿಗೆ ಅಂತಶ್ಚಕ್ಷುಸುವಿಗೆ ಗೋಚರನಾಗ್ತಾನೆ, ಆದ್ದರಿಂದ ಅವ ಸತ್ಯ. ಕಾಣುವವ, ಕಾಣಿಸಿಕೊಳ್ಳುವವ, ಆದ್ದರಿಂದ ದೇವರು ಸತ್ಯ. ಸಾಮಾನ್ಯವಾಗಿ ಅವ್ಯಕ್ತ ಸ್ವಭಾವನಾದ್ದರಿಂದ ಅವನು ಅಸತ್ಯ. ಈಗ ಇಲ್ಲಿ ಉಪನಿಷತ್ತು ಹೇಳುತ್ತೆ, ಏತದ್ ಬ್ರಹ್ಮ ಏತತ್ ಸತ್ಯಂ. ಇದು ಎಲ್ಲೆಡೆ ತುಂಬಿದ ತತ್ವ, ಆದರೆ ಇದು ಕಣ್ಣಿಗೆ ಕಾಣಿಸುತ್ತೆ, ಇದು ಸತ್ಯಂ. ಇದು ಕಾಣಿಸುತ್ತೆ. ಕಾಣಿಸಬೇಕಾದರೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಅವನ ಪಾದವನ್ನು ನೀನು ಗಟ್ಟಿಯಾಗಿ ಹಿಡಿಬೇಕು. ನೀನು ನನಗೆ ಕಾಣಬೇಕು ಸ್ವಾಮಿ. ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ದೇವರನ್ನು ಕಾಣಬೇಕಾದರೆ ಮೊದಲು ಪೂರ್ವಭಾವಿ ಸಿದ್ಧತೆಗಳು ಬೇಕು. ಏನು ಸಿದ್ಧತೆ? ಶ್ರೋತವ್ಯ, ಕಿವಿಯನ್ನು ಮೊದಲು ತೆರೆದು ನಿಲ್ಲಿಸಬೇಕು. ನಾವು ಕಿವಿ ತೆರೆದು ನಿಲ್ಲಿಸ್ತೇವೆ, ಆದರೆ ಏನೇನನ್ನೋ ಕೇಳ್ತೇವೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಂತ. ನಮಗೆ ಕೇಳುವುದಕ್ಕೆ ಬರಗಾಲ ಇಲ್ಲ, ಸಾವಿರಾರು ವಿಷಯಗಳುಂಟು. ಮನೆಯಲ್ಲಿ ಒಂದು ಸ್ವಿಚ್ ಆನ್ ಮಾಡಿದರೆ ಸಾಕು, ಅದಕ್ಕೆ ದುರ್ದರ್ಶನ ಅಂತ ಹೆಸರು, ಕೆಲವರು ದೂರದರ್ಶನ ಅಂತ ಅದನ್ನು ಕರೀತಾರೆ. ಅಲ್ಲಿ ಬೇಕಾದಷ್ಟು ಕೇಳುವುದಕ್ಕೆ ಇರ್ತದೆ, ನೋಡುವುದಕ್ಕೂ ಇರ್ತದೆ. ಆದರೆ ನೋಡುವುದು ಕೇಳುವುದು ಏನು ಬೇಕು? ಯಾವುದನ್ನು ಕೇಳುವುದರಿಂದ ಎಲ್ಲವನ್ನೂ ಕೇಳಿದ್ದರ ಫಲ ಸಿಗ್ತದೋ, ಯಾವುದರ ಶ್ರವಣ ಮಾತ್ರದಿಂದ ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ ಅಂತ ಎಲ್ಲದರ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚೇಚ್ಛತಾ ಅಭಯಂ. ಅಭಯವನ್ನು ಬಯಸತಕ್ಕಂತಹ ವ್ಯಕ್ತಿ ಎಲ್ಲದರ ಅಂತರ್ಯಾಮಿ ತತ್ವ ಅನಿಸಿದಂತಹ ಬ್ರಹ್ಮತತ್ವದ ಬಗ್ಗೆ ಕೇಳಬೇಕು, ಪರತತ್ವದ ಬಗ್ಗೆ ಕೇಳಬೇಕು, ಪರಾತ್ಪರ ತತ್ವದ ಬಗ್ಗೆ ಕೇಳಬೇಕು. ಆ ಪರಾತ್ಪರ ತತ್ವದ ಬಗ್ಗೆ ಮೊದಲು ಕೇಳಬೇಕು. ಅದು ವೇದ ಆಗ್ಬೋದು, ಉಪನಿಷತ್ತು ಆಗ್ಬೋದು, ಮಹಾಭಾರತ ಆಗ್ಬೋದು, ರಾಮಾಯಣ ಪುರಾಣಗಳಿರ್ಬೋದು, ಭಾಗವತ ಹರಿವಂಶಗಳಿರ್ಬೋದು, ಅಥವಾ ಹರಿದಾಸರು ರಚಿಸಿದಂತಹ ಪದ್ಯಗಳ ಅರ್ಥವಿವೇಚನೆ ಇರ್ಬೋದು, ಲಕ್ಷ್ಮೀ ಶೋಭಾನೆಯಂತಹ ಪದ್ಯಗಳಿರ್ಬೋದು. ಭಗವತ್ ತತ್ವದ ಬಗ್ಗೆ ಮೊದಲು ಕೇಳಬೇಕು. ಕೇಳ್ತಾ 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 ಆ ಕೇಳಿದ್ದು ಮನಸ್ಸಿಗೆ ಇಳಿಯುತ್ತೆ. ಎರಡು ಕಿವಿ ದೇವರು ಕೊಟ್ಟಿರುವುದು ಅದಕ್ಕೋಸ್ಕರ. ಒಂದೇ ಕಿವಿಯಲ್ಲಿ ಕೇಳುವುದಲ್ಲ, ಎರಡೂ ಕಿವಿಯಲ್ಲೂ ಕೇಳಿದಾಗ ಅದು ಒಳಗೆ ಹೋಗಿ ತಾಗಿ ಕೆಳಕ್ಕಿಳಿಯುತ್ತೆ. ಕೆಳಕ್ಕಿಳಿಯುವುದು ಅಥವಾ ಮೇಲಕ್ಕೆ ಹಾರುತ್ತೆ. ಮೇಲಕ್ಕೆ ಹಾರಿದರೆ ಮಸ್ತಿಷ್ಕದಲ್ಲಿ ಮನಸ್ಸಿದೆ, ಕೆಳಕ್ಕೆ ಇಳಿದರೆ ನಮ್ಮ ಹೃದಯದಲ್ಲಿ ಮನಸ್ಸಿದೆ. ಮನಸ್ಸಿನ ಪ್ರಧಾನವಾದ ಎರಡು ಸ್ಥಾನಗಳು. ಬೇಕಾದರೆ ಅದು ಕಂಠಕ್ಕೂ ಬಂದು ಕೂತುಕೊಳ್ತದೆ. ವಿಶ್ವ ತೇಜಸ ಪ್ರಾಜ್ಞಾ ಅಂತ 3 ಭಾಗಗಳಲ್ಲಿ ಬಂದು ಕೂತುಕೊಳ್ಳುವ ಮನಸ್ಸದು. ಆ ಮನಸ್ಸಿಗೆ ನಮ್ಮ ವಿಷಯ ಇಳಿದು ಅಲ್ಲಿ ನಾವು ಕೇಳಿದ ವಿಷಯವನ್ನು ಮನನ ಮಾಡಿ ಆ ವಿಷಯವನ್ನು ನಮ್ಮದಾಗಿಸಿಕೊಳ್ಳಬೇಕು. ನಮ್ಮದಾಗಿಸಿಕೊಳ್ಳದೆ ಹೋದರೆ ಏನಾಗ್ತದೆ? ನಾವು ವಿಷಯ ಕೇಳ್ತೇವೆ, ಕೇಳಿದ ಮೇಲೆ ಪಕ್ಕದವರು ಕೇಳ್ತಾರೆ, ಇವತ್ತು ಏನು ಉಪನ್ಯಾಸ ಕೇಳಿ ಬಂದ್ರಲ್ವ, ಅಲ್ಲಿ ಅಷ್ಟು ಚೆನ್ನಾಗಿ ಬ್ಯಾಂಡು ವಾಲಗ ಎಲ್ಲ ಇತ್ತು, ಅದನ್ನೆಲ್ಲ ಬಿಟ್ಟು ನೀವು ಅಲ್ಲೇ ಕೂತ್ರಾ ಅಂತ ಕೆಲವರಿಗೆ ಆಶ್ಚರ್ಯ. ಅಲ್ಲಿ ಭಾರಿ ಬ್ಯಾಂಡು ವಾಲಗ, ಶಾರದಾ ವಿಸರ್ಜನೆಯ ಭಾರಿ ಕಾರ್ಯಕ್ರಮ, ಅದೆಲ್ಲ ಬಿಟ್ಟು ನೀವು ಉಪನ್ಯಾಸ ಕೇಳಿದ್ದ ಅಂತ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಸರಿ, ಕೇಳಿ ಆಮೇಲೆ ಸುಮ್ಮನೆ ಬಿಡುವುದಿಲ್ಲ. ಅವರು ಕೇಳ್ತಾರೆ, ಏನು ಕೇಳಿದ್ರಿ, ಏನು ವಿಷಯ ಇತ್ತು? ಆಗ ನೀವು ಕೆಲವರು ಹೀಗೆ ಹೇಳ್ಬೋದು, ತುಂಬ ಚೆನ್ನಾಗಿತ್ತು, ಅದ್ಭುತ ಅಂದರೆ ಅದ್ಭುತ, ಭಾರಿ ಇತ್ತು. ಅಲ್ಲ, ಏನು ಕೇಳಿದ್ರಿ ಹೇಳಿ. ಸ್ವಲ್ಪ ನನ್ನ ಗಮನ ಅಲ್ಲಿರಲಿಲ್ಲ, ನಾನು ಬ್ಯಾಂಡ್ ವಾಲಗದ ಕಡೆಗೆ ಗಮನ ಹಾಕಿದ್ದೆ ಅಂತ ಕೆಲವರು ಹಾಗೆ ಹೇಳುವ ಸಾಧ್ಯತೆ ಇದೆ. ಇಲ್ಲ, ಗಮನ ಇದ್ದವರು ಅವರು ಆಚಾರ್ಯರು ಹಾಗೆ ಹೇಳಿದರು ಅಂತ ಅವರ ವಿಷಯವನ್ನು ಅನುವಾದ ಮಾಡ್ಬೋದು. ಆದರೆ ನಮ್ಮ ಅನುವಾದ ಹಾಗಿರಬಾರ್ದು. ಅದು ಹೀಗೆ ಅಂತ ನಾನು ಹೇಳ್ತೇನೆ ಅಂತ ಹೇಳಬೇಕಲ್ವ. ನಾವು ಏನನ್ನು ಕೇಳ್ತೇವೋ ಕೇಳಿದ ನಂತರ ಆ ವಿಷಯವನ್ನು ಇನ್ನೊಬ್ಬರಿಗೆ ಹೇಳುವಾಗ ಅದನ್ನು ನಾನು ಹೇಳಬೇಕೇ ಹೊರತು ಅವರು ಹೀಗೆ ಹೇಳಿದರು ಅಂತ ನಾವು ಹೇಳುವುದಲ್ಲ. ಯಾವ ವಿಷಯವನ್ನು ನಾನು ಹೇಳ್ತೇನೆ ಅಂತ ನಾವು ಹೇಳುವುದಕ್ಕೆ ಸಾಧ್ಯವಾಗ್ತದೆ? ವಿಷಯವನ್ನು ಕೇವಲ ಶ್ರವಣ ಮಾಡದೆ ಶ್ರುತವಾದ ವಿಷಯವನ್ನು ಮನನ ಮಾಡಿ ವಿಷಯವನ್ನು ಆತ್ಮಸಾತ್ಕೃತವಾಗಿಸಿಕೊಂಡಾಗ ನಾನು ಹೇಳ್ತೇನೆ ಅಂತ ಧೈರ್ಯವಾಗಿ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಮೊದಲು ಶ್ರವಣ ಮಾಡಬೇಕು, ಆಮೇಲೆ ಮನನ ಮಾಡಬೇಕು. ಮನನ ಆದಮೇಲೆ ಆ ಮನನದಿಂದಾಗಿ ನಿರ್ಧರಿತವಾದಂತಹ ವಿಷಯವನ್ನು ಇಟ್ಟುಕೊಂಡು ಧ್ಯಾನ ಮಾಡಬೇಕು. ಧ್ಯಾನಂ ನಿಶ್ಚಿತ ತತ್ವಸ್ಯ. ಅದನ್ನು ಕಣ್ಣು ಮುಚ್ಚಿ ಬೇರೆ ವಿಷಯಗಳಲ್ಲಿ ಮನಸ್ಸನ್ನೆಲ್ಲ ಒಳಗೆ ಸೆಳೆದು
ಆ ವಿಷಯದ ಬಗ್ಗೆ ಧ್ಯಾನ ಮಾಡಿದಾಗ ಆ ವಿಷಯ ನಮ್ಮ ರಕ್ತಗತವಾಗಿ ಬಿಡ್ತದೆ, ಮತ್ತು ಜೀವನ ಪರ್ಯಂತ ಬರೆಯುವುದಿಲ್ಲ. ಈ ರೀತಿ ವಿಷಯವನ್ನು ಆತ್ಮಸಾತ್ಕರಣ ಮಾಡಿಕೊಂಡ ವ್ಯಕ್ತಿ ಮಾತ್ರ ದೇವರನ್ನು ಕಾಣುವುದಕ್ಕೆ ಸಾಧ್ಯ. ಹಾಗಾದರೆ ದೇವರು ಸತ್ಯ ಅಂತ ಕರೆಸಿಕೊಳ್ಳಬೇಕಾದರೆ ಏತದ್ ಬ್ರಹ್ಮ ಏತತ್ ಸತ್ಯಂ, ಬ್ರಹ್ಮವಾದ ದೇವರು ಸತ್ಯ ಅನಿಸುವ ಸ್ವರೂಪದಿಂದ ಕಣ್ಣಿಗೆ ಕಾಣಿಸಿಕೊಳ್ಳಬೇಕು ಅಂತಾದರೆ ಮೊದಲು ಕಿವಿಯಿಂದ ಕೇಳಬೇಕು, ಕೇಳಿದ್ದನ್ನು ಮನಸ್ಸಿನಿಂದ ಮನನ ಮಾಡಬೇಕು. ಅಭಿಮತವಾದ ಮನನ ಮಾಡಲ್ಪಟ್ಟಂತಹ ವಿಷಯವನ್ನು ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಧ್ಯಾನಕ್ಕೆ ವಿಷಯೀಕರಿಸಿಕೊಳ್ಳಬೇಕು. ಆವಾಗ ಈ ಉಪನಿಷತ್ತಿನ ಮೊದಲ ಸಾಲು ನಮಗೆ ಅರ್ಥ ಆಗ್ತದೆ. ಏಷ ಪಂಥಾಃ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ. ಇದರ ಬಗ್ಗೆ ಇನ್ನೂ ರಾಶಿ ವಿಷಯ ಇದೆ, ಆದರೆ ಮುಖ್ಯ ವಿಷಯ ಹೇಳಿ ನಾನು ನಿಲ್ಲಿಸ್ತೇನೆ. ಮುಖ್ಯ ವಿಷಯ ಏನಂದರೆ ಏತನ್ನಾತೀಯಾತ್, ಯಾರೂ ಕೂಡ ಈ ಚತುರೂಪಿಯಾದಂತಹ ಪರಮಾತ್ಮನನ್ನು ಮೀರಿ ಹೋಗಬಾರ್ದು, ದೇವರ ಬಗ್ಗೆ ಅಸಡ್ಡೆ ತೋರಬಾರ್ದು, ದೇವರನ್ನು ಮರೆತು ನಮ್ಮ ಕೆಲಸ ನಡಿಬಾರ್ದು. ದೇವರ ಎಚ್ಚರ ನಮ್ಮ ಜೀವನದ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಬೇಕು. ಅವನನ್ನು ಮೀರಿದರೆ ಏನಾಗ್ತದೆ ಅನ್ನೋದು ಉಪನಿಷತ್ತಿನ ಮುಂದಿನ ವಿಷಯ. ಮೀರಿದ್ದರಿಂದ 3 ಥರದ ಜನ ಸತ್ರು ಅಂತ ಹೇಳುವ ಒಂದು ವಿಷಯ ಬರ್ತದೆ. ನಾವು ಆ 3 ಜನ ಹೌದೋ ಅನ್ನೋದನ್ನು ವಿಮರ್ಶೆ ಮಾಡುವುದಕ್ಕೆ ಮತ್ತೆ ನಾಳೆ ಸಾಯಂಕಾಲ 6 ಗಂಟೆಗೆ ನಾವು ಸೇರೋಣ. ಇವತ್ತು ಅನುಸಂಧಾನ ಮಾಡಿದ ವಿಷಯವನ್ನು ಭಗವಂತ ಶ್ರೀಕೃಷ್ಣ ಮುಖ್ಯಪ್ರಾಣರ ಸನ್ನಿಧಿಯಲ್ಲಿ ಮಧ್ವವತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.